ಆದರೆ ಅತಿ ಕಡಿಮೆ ಅಂದಾಗ ಕ್ವಾಲಿಟಿ ಅಂತಲೂ ಜನ ಕೇಳ್ತಾರೆ. ಆದರೆ DS Max ಅಲ್ಲಿ ಅಲ್ಲಿ ಬದುಕ್ತಾ ಇರೋ ಜನರನ್ನ ಕೇಳಿದಾಗ ಕ್ವಾಲಿಟಿಯಲ್ಲಿ ನೋ ಇಶ್ಯೂಸ್. ನಾನು ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರೆ, ಭೂಮಿ ಪೂಜೆ ಅಂತ ಮಾಡಿದ್ರೆ ಅವತ್ತೇ 30-40% ಬುಕ್ಕಿಂಗ್ ಆಗುತ್ತೆ. 30-40% ಬುಕ್ಕಿಂಗ್ ಆಗುತ್ತೆ. 45,000 ಕುಟುಂಬಗಳ ಕನಸುಗಳನ್ನು ನೀವು ನಿಜ ಮಾಡಿದ್ದೀರಿ. ಏನು ಪ್ರೇರೇಪಣೆ ಮಾಡ್ತು ನಿಮಗೆ? ಒಬ್ಬ ರೆಂಟಲ್ ಮನೇಲಿ ಇರಬೇಕಾದ್ರೆ ಮಿನಿಮಮ್ ಬೆಂಗಳೂರಲ್ಲಿ 15,000-30,000 ರೂಪಾಯಿ ಮಿನಿಮಮ್ ರೆಂಟ್, ಎಲ್ಲಿ ಔಟ್ಸ್ಕಟ್ ಹೋದ್ರು. ಅದನ್ನೇ ಅವ್ರು EMI ಕನ್ವರ್ಟ್ ಮಾಡಿ ಮಿಡ್ಲ್ ಕ್ಲಾಸ್, ನಮಗೆಲ್ಲ ಗೊತ್ತಿದೆ, ನಾವು ಮಿಡ್ಲ್ ಕ್ಲಾಸಿಂದ ಬಂದಿದ್ದು, ಯಾಕೆ ಮಾಡಬಾರ್ದು ಅಂತೇಳಿ ಅವಾಗ ನಾನು ಮತ್ತು ನಮ್ಮ ಸತೀಶ್ ಸರ್ ಡಿಸ್ಕಸ್ ಮಾಡಿ 18 ವರ್ಷದ ಪಾರ್ಟ್ನರ್ಶಿಪ್ ಅದು ಹೆಂಗಾಯಿತು ನಿಮ್ಮದು? ಇವತ್ತು ಎಂಟೈರ್ ಫೀಲ್ಡಲ್ಲಿ ದಯಾನಂದ್ ಅಂತಂದರೆ ಗುರುತಿಸ್ತಾರೆ, ಬಟ್ ಅದಕ್ಕೆ ಡೈರೆಕ್ಟರ್ ಮಾಡಿದ್ದು ನಮ್ಮ KV ಸತೀಶ್ ಅವರು. ಇವತ್ತು ಅಮ್ಮ ಇದ್ದಿದ್ದಿದ್ರೆ ಏನಂದಿರೋರು ನಿಮ್ಮನ್ನು ನೋಡಿ? ಮೋಸ್ಟ್ಲಿ ನೋ ವರ್ಡ್ಸ್. ಯಾಕಂದರೆ ನಾನು ಜನರಲಾಗಿ ನಾನು ಬಿಲೀವ್ ಮಾಡೋದು, ನಾನು ಇವತ್ತೇನು ಇದ್ದೀನಿ ಅಂದರೆ ನನ್ನ ತಾಯಿನ ಎಲ್ಲೋ ಒಂದು ಕಡೆ ಕೆಲವು ನೆಗೆಟಿವ್ ಪಾರ್ಟಿಗೆ ಹೋಗ್ಬೇಡ ಅಂತ ಅವರೇ ದಾರಿ ಸ್ಟಾಪ್ ಮಾಡಿದ್ರೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೀನು ಅದು ಹೋದರೆ ನೀನು ದಯಾನಂದ್ ಆಗಲ್ಲ, ಒಂದು ಕಂಪ್ನಿ ಕಟ್ಟಲ್ಲ, ಎಲ್ಲೋ ಒಂದು ಕಡೆ ನನಗನ್ನು ಅನಿಸುತ್ತೆ. ನನ್ನ ಅವ್ವ ನನಗೇನೋ ಒಂದು ಎಲ್ಲೋ ಇವತ್ತು ನನ್ನ ಜೊತೆ ಜೀವಂತವಾಗಿಲ್ಲ ಅವರು, ಬಟ್ ಫಿಸಿಕಲಾಗಿ ನನ್ನ ಅವ್ರು ದಿನ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ದಿನ ನನ್ನ ಜೊತೆ ನಿಂತ್ಕೋತಾ ಇದ್ದಾರೆ. ಒಂದು ಸಲ ಹಿಂದಿರುಗಿ ನೋಡಿದಾಗ ದಯಾನಂದ್ ಅವ್ರಿಗೆ ಏನು ಅನ್ಸುತ್ತೆ ತಮ್ಮ ಜೀವನದ ಬಗ್ಗೆ? ಬಂದಾಗ ಹೊಸದು ಏನೋ ಅನುಭವ ಆಯಿತು, ಏನೋ ಆಯಿತು, ಬಟ್ ಒಂದು ಮಾತ್ರ ನನ್ನ ಜೀವನದಲ್ಲಿ ಇವತ್ತು ನಾನು ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನೇನೋ ಮಾಡಿದ್ರೆ 0.1% ಮಾಡಿದ್ದೀನಿ, ಇನ್ನೂ ಮಾಡ್ಬೇಕಂದ್ರೆ 99% ಇದೆ. ಬಟ್ ಒಂದೇನಪ್ಪ ಅಂದರೆ ನಾನು ಯಾವಾಗಲೂ ನಾನು ಬೆನ್ನು ತಿರುಗಿ ನೋಡ್ತಾ ಇರ್ತೀನಿ, ನಾನು ಆ ದಯಾನಂದ್ ಆಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಸಾಮಾನ್ಯವಾಗಿ ಸಾಧನೆ ಅನ್ನೋದು ಯಾರ ಸ್ವತ್ತು ಅಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಸಾಧಕರಾಕೋದಕ್ಕೆ ಸಾಧ್ಯವಾ? ಹಾಗಂತ ಪ್ರಶ್ನೆ ಹಾಕ್ಕೊಂಡಾಗ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಸಾಧನೆ ಅನ್ನೋದನ್ನು ಮಾಡಬೇಕಾದ್ರೆ ಅದಕ್ಕೆ ನೀಡಬೇಕಾದ ಸಮಯ, ಶ್ರಮ ಮತ್ತು ತ್ಯಾಗಗಳು ಅಷ್ಟೇ ಇರುತ್ತೆ. ಸಾಧನೆಯ ಹಾದಿಯಲ್ಲಿ ಸಾಗಿ ಇತರರಿಗೆ ಮಾರ್ಗದರ್ಶಕರಾದ ಹಲವಾರು ಜನ ನಮ್ಮ ನಡುವೆ ಇದ್ದಾರೆ. ಅಂತಹ ಒಬ್ಬ ಸಾಧಕರನ್ನು ನಾನಿವತ್ತು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ನಾನೇ ನಿಮಗೆ ಇಂಟ್ರಡ್ಯೂಸ್ ಮಾಡಬೇಕಾಗಿಲ್ಲ, ಅವರ ಹೆಸರು ಹೇಳಿದ್ರೆ ಬಹುಶಃ ಅವರ ಜೀವನದ ಸಾಧನೆ ಏನು, ನಡೆದು ಬಂದ ಹಾದಿ ಯಾವುದು ನಿಮ್ಮೆಲ್ಲರಿಗೂ ಗೊತ್ತೇ ಆಗ್ಬಿಡುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಅಭಿಮಾನಿ ಬಳಗನ ಕೂಡ ಅವರು ಹೊಂದಿದ್ದಾರೆ. ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದು ಇವತ್ತು ಇತರರಿಗೆ ಮಾರ್ಗದರ್ಶಕರಾಗಿ ಬೆಳೆದಿರುವ DS Maxನ ದಯಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ದಯಾನಂದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ದಯಾನಂದ್ ಅವರೇ, ನಿಮ್ಮ ಬೆಳವಣಿಗೆ ನೋಡಿದಾಗ ಯಾವುದೂ ಅಸಾಧ್ಯವಲ್ಲ ಅನ್ನೋದು ಎಲ್ಲರಿಗೂ ಅನಿಸುತ್ತೆ. ನಿಮ್ಮ ಬದುಕಿನ ಕಥೆಗಳನ್ನು ನಾವು ಬಹಳಷ್ಟು ಕೇಳಿದ್ದೀವಿ. ನಿಮ್ಮ ಬಾಲ್ಯ ಹೇಗಿತ್ತು, ಬೆಳೆದು ಬಂದ ದಾರಿ, ಬೆಂಗಳೂರಿಗೆ ಬಂದಾಗ ನೀವು ಪಟ್ಟ ಕಷ್ಟ, ಎದುರಿಸಿದ ಹಲವಾರು ಸವಾಲುಗಳು. ಆದರೆ ಒಂದು ಸಲ ಹಿಂದಿರುಗಿ ನೋಡಿದಾಗ ದಯಾನಂದ್ ಅವ್ರಿಗೆ ಏನು ಅನಿಸುತ್ತೆ ತಮ್ಮ ಜೀವನದ ಬಗ್ಗೆ? ನಾನು ಒಂದು ಸಿಂಪಲಾಗಿ ಹೇಳಬೇಕಪ್ಪ ಅಂದರೆ, ನಾನು ಎಷ್ಟೋ ಸರಿ ನನ್ನ ಬಗ್ಗೆ ನಾನೇ ಕ್ವೆಶ್ಚನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನೊಂದು ಹಳ್ಳಿಯಲ್ಲಿ ಹುಟ್ಟಿ ಬೆಂಗಳೂರು ಬಂದಾಗ ಆ ದಯಾನಂದು ಇವತ್ತು ಇದನ್ನು ಸಾಧ್ಯನಾ? ನಾನು ನಿಜಕ್ಕೂ ನಾವೆಲ್ಲ ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ, ಸರ್ಕಾರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, PU ಕಾಲೇಜು. ಡಿಸ್ಕನೆಕ್ಟ್ ಆದ ತಕ್ಷಣ ಏನು ಮಾಡ್ಬೇಕಂತೇಳಿ ನಿಮ್ಗೆ ಗೊತ್ತಲ್ಲ, ಹಳ್ಳಿ ಕಡೆ ಎಲ್ಲ 4-5 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಬೆಂಗಳೂರು ಹೋಗೋಣ ಅಂತ ಒಂದು ಪ್ಲ್ಯಾನ್ ಆಯಿತು. ಆ ಬೆಂಗಳೂರು ಹೋಗೋಣ ಅಂತ ಸ್ಟಾರ್ಟ್ ಆದಾಗ ಬೆಂಗಳೂರು ಹೊಸದು, ಫಸ್ಟ್ 2005 ಬೆಂಗಳೂರು ಫಸ್ಟ್. ಅದು ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಹೊಸದು, ಮೆಜೆಸ್ಟಿಕಲ್ಲಿ ಬಂದು ಇಳಿತೀವಿ, ನಮ್ಗೆ ಗೊತ್ತಿಲ್ಲ ಏನೋ ದೊಡ್ಡದೊಂದು ಬೇರೆ ನಾವೆಲ್ಲ ಹುಟ್ಟಿದಾಗ ಒಂದು ಮೋಸ್ಟ್ಲಿ 200 ಮನೆ ಅನಿಸುತ್ತೆ ನಮ್ಮ ಊರಲ್ಲಿ. ಬಟ್ ಇದು ಒಂಥರ ದೊಡ್ಡ ಸಾಮ್ರಾಜ್ಯ. ಇದು ಬಂದಾಗ ಹೊಸದು ಏನೋ ಅನುಭವ ಆಯಿತು, ಏನೋ ಆಯಿತು. ಬಟ್ ಒಂದು ಮಾತ್ರ ನನ್ನ ಜೀವನದಲ್ಲಿ ಇವತ್ತು ನಾನು ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನೇನೋ ಮಾಡಿದ್ರೆ 0.1% ಮಾಡಿದ್ದೀನಿ, ಇನ್ನೂ ಮಾಡ್ಬೇಕಂದ್ರೆ 99% ಇದೆ. ಬಟ್ ಒಂದೇನಪ್ಪ ಅಂದರೆ ನಾನು ಯಾವಾಗಲೂ ನಾನು ಬೆನ್ನು ತಿರುಗಿ ನೋಡ್ತಾ ಇರ್ತೀನಿ, ನಾನು ಆ ದಯಾನಂದ್ ಆಗೋಕ್ಕೆ ಇಷ್ಟಪಡ್ತೀನಿ. ಆ ದಯಾನಂದ ಆಗೋದಕ್ಕೆ ಇಷ್ಟಪಡ್ತೀರಿ. ನನಗೆ ಇನ್ನೊಂದು ಕುತೂಹಲ ಏನಂದರೆ, ಈ 20-30 ಸಾವಿರ ಸಂಬಳ ಬರೋದಕ್ಕೆ ಶುರು ಆಗಿಬಿಟ್ರೆ ಪಾರ್ಟಿ, ಪಬ್ಬು, ಅಲ್ಲಿ ಹೋಗೋಣ ಅಲ್ಲೊಂದಷ್ಟು ಅಟ್ರಾಕ್ಷನ್ಸ್ ಇದೆ, ಇಲ್ಲಿ ಹೋಗೋಣ ಇಲ್ಲೊಂದಷ್ಟು ಅಟ್ರಾಕ್ಷನ್ಸ್ ಇದೆ ಅಂತ ಇವತ್ತಿನ ಯೂತ್ ಫಸ್ಟ್ ಯೋಚನೆ ಮಾಡಿದ್ರೆ ಶುಕ್ರವಾರ ಸಾಯಂಕಾಲ ಎಲ್ಲಿ ಹೋಗೋದು ಅಂತ. ಪಾರ್ಟಿಗೆ ಹೋಗೋಣ, ಪಬ್ಬಿಗೆ ಹೋಗೋಣ, ಒಂದು ಗೆಟ್ ಟುಗೆದರಿಗೆ ಹೋಗೋಣ ಅಂತ. ಆದರೆ ದಯಾನಂದ್ ಅವರ ಜೀವನ ನಾನು ನೋಡಿದಾಗ ಅವತ್ತು ಹೆಂಗೆ ಆರಂಭ ಹೆಂಗಿತ್ತೋ ಇವತ್ತಿಗೂ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಯಾಕೆ ನಿಮ್ಗೇನು ಅಟ್ರಾಕ್ಟ್ ಮಾಡಲಿಲ್ವಾ, ಸೆಳಿಲಿಲ್ವಾ ನಿಮ್ಮನ್ನೇನು? ಯಾವ ಮೋಹನೂ ಕರೀಲಿಲ್ವಾ? ಪಾರ್ಟಿನೂ ಮಾಡಬೇಕು, 4 ಜನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಎಣ್ಣೆ ಹಾಕಬೇಕು, ಸಾರಿ ಬಟ್ ತುಂಬ ಜನ ಗಂಡು ಮಕ್ಕಳು ಯೋಚನೆ ಮಾಡೋದು ಹೀಗೆ. ಇವತ್ತೇನೋ ಲಾಭ ಬಂತು, ಇನ್ಯಾವುದೋ ಬಿಸ್ನೆಸ್ ವರ್ಕೌಟ್ ಆಯಿತು, ಯಾವುದಕ್ಕೋ ಒಂದು ಹೊಸದು ಸೈನ್ ಮಾಡಿ ಬಂದ್ವಿ, ಹಾಕೋಣ ಒಂದು ಪೆಗ್ಗು ಅನ್ನಿಸ್ಲಿಲ್ವಾ ದಯಾನಂದ್ ಅವರಿಗೆ? ತುಂಬ ಜನ ಫ್ರೆಂಡ್ಸ್ ಕೇಳಿರ್ಬೇಕು ಈ ಪ್ರಶ್ನೆ. ತುಂಬ ಸರಿ ಕೇಳಿದ್ದಾರೆ, ತುಂಬ ಸರಿ ಅದಕ್ಕೆ ಕಾಮಿಡಿನೂ ಮಾಡಿದ್ದಾರೆ, ಪುಲ್ಚಾರು ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಬಟ್ ಒಂದು ನನಗೇನೋ ಎಲ್ಲೋ ಅನಿಸಿದ್ದೆ ಏನಪ್ಪ ಅಂದರೆ, ನಾನು ನಿಜಕ್ಕೂ ಅವತ್ತು ಅದೇ ಏನಾದರೂ ಸ್ಟಾರ್ಟ್ ಮಾಡಿದರೆ, ನಾವು ಏನಂತೀವಿ ಸಿಂಪಲಾಗಿ 30-30 ಅಂತ ಏನು ಸ್ಟಾರ್ಟ್ ಮಾಡ್ತೀವಿ, 30, 60, 90 ಹೋಗಿ ಇವತ್ತು ಏನು ಏನಾಗುತ್ತೆ ಗೊತ್ತಿಲ್ಲ. ಬಟ್ ಇಲ್ಲೋ ಒಂದು ಕಡೆ ನಾನು ಜನರಲಾಗಿ ನಾನು ಬಿಲೀವ್ ಮಾಡೋದು, ನಾನು ಇವತ್ತೇನು ಇದ್ದೀನಿ ಅಂದರೆ ನನ್ನ ತಾಯಿನ ಎಲ್ಲೋ ಒಂದು ಕಡೆ ಕೆಲವು ನೆಗೆಟಿವ್ ಪಾರ್ಟಿಗೆ ಹೋಗ್ಬೇಡ ಅಂತ ಅವರೇ ದಾರಿ ಸ್ಟಾಪ್ ಮಾಡಿದ್ರೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೀನು ಅದು ಹೋದರೆ ನೀನು ದಯಾನಂದ್ ಆಗಲ್ಲ,
ಒಂದು ಕಂಪ್ನಿ ಕಟ್ಟಲ್ಲ. ಎಲ್ಲೋ ಒಂದು ಕಡೆ ನನಗನ್ನು ಅನಿಸುತ್ತೆ, ನನ್ನ ಅವ್ವ ನನಗೇನೋ ಒಂದು ಎಲ್ಲೋ ಇವತ್ತು ನನ್ನ ಜೊತೆ ಜೀವಂತವಾಗಿಲ್ಲ ಅವರು, ಬಟ್ ಫಿಸಿಕಲಾಗಿ ಅವ್ರು ದಿನ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ದಿನ ನನ್ನ ಜೊತೆ ನಿಂತ್ಕೋತಾ ಇದ್ದಾರೆ. ಎಲ್ಲ ಒಂದು ಕಡೆ ಹಾಗಾಗಿ ನನಗೆ ಯಾವುದೂ ಸೆಳಿಲ್ಲ ಅಂತಲ್ಲ, ಬಟ್ ನಾನು ಹೋಗಿದ್ರೆ ಪಾರ್ಟಿಗಳು ಯಾವಿಲ್ಲ. ಹೋಗಿದ್ದೀನಿ, ಕೆಲವು ಫ್ರೆಂಡ್ಸ್ ಎಲ್ಲ ಕರೆದಾಗ ಪಾರ್ಟಿಗೆ ಹೋಗಿದ್ದೀನಿ, ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಅವ್ರು ಬೇರೆ ಏನೋ ತೊಗೋತಾರೆ, ನಾನು ಒಂದು ಗ್ಲಾಸ್ ಆಫ್ ನೀರು ತೊಗೊಂಡಿದ್ದೀನಿ. ಹಾಗಾಗಿ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ. ಆಮೇಲೆ ಇನ್ನೊಂದು ಏನಂದರೆ, ನನ್ನೊಂದು ಟೈಮ್ ಎಥಿಕ್ಸ್ ಅಂತಿದೆ. ಬೆಳಗ್ಗೆ 9 ಗಂಟೆಗೆ ಆಫೀಸು, ಸಾಯಂಕಾಲ 6:15 ನಾನು ಟರ್ನಾಗಲ್ಲ, ನನ್ನ ಕಾರ್ ಟರ್ನ್ ಆಗುತ್ತೆ, ಮನೆಗೆ ಹೋಗೋಣ ಬಾ ಅಂತೇಳಿ. ಹಾಗಾಗಿ ಕಾರ್ ಜೊತೆ ನಾನು 6:30 7 ಗಂಟೆಗೆ ಮನೆ ಸೇರ್ಬಿಡ್ತೀನಿ. ಇಲ್ಲ, ನಾನು ಈ ಪಾರ್ಟಿ ವಿಷಯ ಕೇಳಿದ್ದೇ ಇದೇ ಪ್ರಶ್ನೆಗೆ. ಯಾಕಂದ್ರೆ ದಯಾನಂದ್ ಅವರು 7 ಗಂಟೆ ಮೇಲೆ ಸಿಗಲ್ಲ ಅಂತ ಬಹಳಷ್ಟು ಜನ ನಮಗೆ ಹೇಳಿದ್ರು. ಆ್ಯಂಡ್ ದಯಾನಂದ್ ಅವರಿಗೆ ನೀವು ಕರೆಗಳು ಮಾಡಿದ್ರು ಕೂಡ ಸ್ವೀಕರಿಸೋದು ಬಹಳ ಕಮ್ಮಿ. ಆಫ್ಟರ್ 7 ಸಾಯಂಕಾಲ ಇದೆಯಲ್ಲ, ಬೆಳಗ್ಗೆ ನೀವು ಬೇಕಾದ್ರೆ 6 ಗಂಟೆಗೆ ಕಾಲ್ ಮಾಡಿ, 7 ಗಂಟೆಗೆ ಕಾಲ್ ಮಾಡಿ, ನಾನು ಅವೈಲಬಲ್ ಇರ್ತೀನಿ, ಏನು ಮಾತಾಡಬೇಕು ಮಾತಾಡ್ತೀನಿ, ಆದರೆ ಸಂಜೆ 7 ಗಂಟೆ ಮೇಲೆ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಪಕ್ಕ ಫ್ಯಾಮಿಲಿ ಮ್ಯಾನು ಹೌದು, ಆದರೆ ಒಂದು ಶಿಸ್ತನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆ ಶಿಸ್ತು ಇವತ್ತಿನವರೆಗೆ ಮುರಿದಿಲ್ಲ, ಅದು ಮುಗಿಯೋದು ಇಲ್ಲ. ಆದರೆ ಅದೇ ಅವರ ಸಾಧನೆಗೆ ಇನ್ನೊಂದು ದಾರಿಯನ್ನು ಹಾಕಿಕೊಟ್ಟಿದೆ. ಆ ಶಿಸ್ತೇ ಜೀವನ ಪಾಠ ಕಲಿಸಿದೆ. ಅಮ್ಮನ ಬಗ್ಗೆ ಹೇಳ್ತಾ ಇದ್ರಿ, ಅಮ್ಮನಿಗೆ ಗುಡಿ ಕಟ್ಟಿದಿರಿ, ದಿನನಿತ್ಯ ನೆನೆಸ್ಕೊಳ್ತೀರಿ, ಪ್ರತಿ ಕ್ಷಣ ನೆನಪಿಸ್ಕೊಳ್ತೀರಿ. ಆದರೆ ನನ್ನ ಕುತೂಹಲ ಇರೋದು, ಇವತ್ತು ಅಮ್ಮ ಇದ್ದಿದ್ದಿದ್ರೆ ಏನಂದಿರೋರು ನಿಮ್ಮನ್ನು ನೋಡಿ? ಮೋಸ್ಟ್ಲಿ ನೋ ವರ್ಡ್ಸ್. ಯಾಕಂದರೆ ಅವರು ನನಗಿಲ್ಲ ಅಂತ ಯಾವತ್ತೂ ಅನಿಸಿಲ್ಲ. ಡೈಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಪೂಜೆ ಮಾಡಿ ಸೆಕೆಂಡ್ ದೇವ್ರಿಗೆ ಪೂಜೆ ಮಾಡ್ತೀನಿ. ನಾವೆಲ್ಲ ಹುಟ್ಟಿದಾಗ 4 ಜನ ಮಕ್ಕಳು, 2 ಸಿಸ್ಟರ್ಸು 2 ಬ್ರದರ್, ನಾನು ಸೇರಿ 2 ಇದು. ನಾನು ಒಬ್ಬನೇ ಕಾಲೇಜಿಗೆ ಹೋಗಿದ್ದು. ಅವರು ಲೇಡೀಸ್ ಓದಲಿಲ್ಲ, ಬ್ರದರ್ 7th ಡಿಸ್ಕನೆಕ್ಟ್ ಮಾಡಿದ್ರು. ಎಲ್ಲ ಒಂದು ಕಡೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಆ ಜೀರಿಗೆ ಡಬ್ಬೆಯಿಂದ 5 ರೂಪಾಯಿ ತೆಗೆದು 10 ರೂಪಾಯಿ ತೆಗೆದು, ಮಗನೇ ಚೆನ್ನಾಗಿ ಓದು, ಚೆನ್ನಾಗಿ ತಿನ್ನು. ಎಲ್ಲ ಒಂದು ಕಡೆ ಅವ್ರಿಗೆ ಒಂದು ಮಾತ್ರ ನನಗೆ ನೆನಪಿದೆ, ತುಂಬ ನಾನು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ತುಂಬ ಸರಿ ನಾನು ಕೇಳ್ಕೊತಿದ್ದೆ ಏನಪ್ಪ ಅಂದರೆ, ನೀನು ಎಲ್ಲೋ ಒಂದು ಕಡೆ ಕಷ್ಟ ಸುಖ ಮನುಷ್ಯನಿಗೆ ಎಲ್ಲರಿಗೂ ಬಂದು ಹೋಗುತ್ತೆ, ಬಟ್ ಅವ್ರು ಹೇಳ್ತಿದ್ದೆ ಏನಪ್ಪ ಅಂದರೆ, ನೀನು 10 ಜನಕ್ಕೆ ಹೆಲ್ಪ್ ಮಾಡು. ನೀನು ಕಷ್ಟದಲ್ಲಿದ್ದಾಗ 9 ಜನ ಏನೋ ಜೆನ್ಯೂನ್ ರೀಸನ್ ಹೇಳಿ ಎಸ್ಕೇಪ್ ಆಗ್ತಾರೆ, ಬಟ್ ಒಬ್ಬರು ನಿಮಗೆ ಕೈ ಹಿಡಿತಾರೆ. ಬಟ್ ನೀನು ಒಬ್ಬರಿಗೆ ನೋವು ಮಾಡು, 10 ಜನ ನೀವು ಉಲ್ಟಾ ನೀನು ನೋವು ಮಾಡ್ತಾರೆ. ಅವ್ರು ಓದಿಲ್ಲ, 2 ಅಪ್ಪ ಅಮ್ಮ ಓದಿಲ್ಲ, ಬಟ್ ಅವ್ರು ಇರ್ತಕ್ಕಂಥ ಒಂದು, ನನ್ನ ನಿಜಕ್ಕೂ ನೀವು ಹೇಳ್ತೀನಿ, ನಾನು ಅವ್ರ ಹೊಟ್ಟೆಲಿ ಹುಟ್ಟಿದ್ದು ನಾನೊಬ್ಬ ನಿಜಕ್ಕೂ ಮಗನಾಗಿ ಅಂತನಲ್ಲ, ನಾನೊಬ್ಬ ಪುಣ್ಯವಂತ. ಅವರು ಅಪ್ಪ ಅಮ್ಮ ಹೆಂಗಪ್ಪ ಅಂದರೆ, ಇವತ್ತು ನಾನು ದೇವಸ್ಥಾನ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ದೇವ್ರು ದುಡ್ಡು ಕೊಟ್ಟಿದ್ದಾನೆ, ಅದು ಬೇರೆ. ಬಟ್ ಇವತ್ತು ಯಾರೇ ಆಗಲಿ ತಂದೆ ತಾಯಿನ ಪ್ರೀತಿಯಿಂದ ನಾವು ಏನು ನೋಡ್ಕೋತೀವಿ. ಇವತ್ತು ಎಷ್ಟೋ ಅನಾಥಾಶ್ರಮ ಬೇರೆ ಬೇರೆ ಏನು ಉಟ್ಕೊಂಡಿದ್ದಾವೆ. ಒಂದು ಊಟಕ್ಕೆ ಕಾರಣ ನಾವು ಮಕ್ಕಳೇ. ನಮ್ಮ ಕಷ್ಟದಲ್ಲಿ ಹುಟ್ಟಿ ಓದಿಸೋದಾಗಲಿ, ಇವತ್ತು ನನಗೂ 2 ಮಕ್ಕಳಿದ್ದಾರೆ, ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ. ಅವನು ಜ್ವರ ಬಂದಾಗ ಇವತ್ತು ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇದೆ, ಪಕ್ಕದಲ್ಲೇ ಇದೆ. ಅವಾಗ ನಾನು ಹಳ್ಳಿಯಲ್ಲಿ ಹುಟ್ಟಿದಾಗ ಒಂದು ಆಫೀಸ್ ಇದಕ್ಕೆ ಮೆಡಿಕಲ್ಗೆ ಹೋಗ್ಬೇಕು ಅಥವಾ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ 60-70 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೈಕಲ್ ಹೋಗ್ಬೇಕು, ಇಲ್ಲ ಎತ್ತಿನ ಗಾಡಿಯಲ್ಲಿ ಹೋಗಬೇಕು. ಅವಾಗೆಲ್ಲ ನಿಜಕ್ಕೆ ಹೆಂಗೆ ಕರ್ಕೊಂಡು ಹೋದ್ರು, ನಮ್ಮನ್ನೆಲ್ಲ ಹೆಂಗೆ ಬೆಳೆಸಿದ್ರು ನಮ್ಗೆ ಗೊತ್ತಿಲ್ಲ ಅವ್ರು. ಬಟ್ ಅವ್ರ ಕಷ್ಟನ ನಮ್ಮ ಹತ್ರ ಯಾವತ್ತು ಹೇಳ್ಕೊಂಡಿಲ್ಲ, ಒಬ್ಬ ತಾಯಿಯಾಗಿ, ಒಬ್ಬ ತಂದೆಯಾಗಿ. ಬಟ್ ಇವತ್ತು ನಾನು ಅನ್ಕೋದು ಏನಪ್ಪ ಅಂದರೆ, ನಮಗೆಲ್ಲ ಫೆಸಿಲಿಟೀಸ್ ಇದೆ ಬೆಂಗಳೂರಲ್ಲಿ. ಎಲ್ಲೋ ಒಂದು ಕಡೆ ಜ್ವರ ಬಂದಾಗ, ನನ್ನ ಮಗನಿಗೆ ಅಥವಾ ಮಗಳಿಗೆ ಜ್ವರ ಬಂದಾಗ ನಾನು ಎಷ್ಟೋ ಸರಿ ಅನ್ಕೋತೀನಿ, ಅಯ್ಯೋ ರಾಮ, ದೇವ್ರು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತೇಳಿ. ಬಟ್ ಅವತ್ತು ನಾನು ವಿಚಾರ ಮಾಡಿದ್ರೆ ಅದ್ರ ಮುಂದೆ ನಾವು ಇವತ್ತು ಏನೂ ಇಲ್ಲ. ಹಾಗಾಗಿ ನಿಜಕ್ಕೂ ನನ್ನ ತಾಯಿ ನಾನು ಪಡೆದು ನಾನು ತಿಳಿದು ಇವತ್ತೊಂದು ದೇವಸ್ಥಾನ ಮಾಡಿದ್ದೀನಿ. ಆ ಭಾಗದಲ್ಲಿ ಯಾರೇ ಹೋಗಿರ್ಬೋದು, ಸುರ್ಪುರ್ ಟು ಹುಣಸಿಗೆ ಹೋಗಬೇಕಾದ್ರೆ ನಮಸ್ಕಾರ ಮಾಡಿ, ಪ್ರತಿ ಬಾರಿ ಯಾವ ವ್ಯಕ್ತಿನಾಗಲಿ ದೇವಸ್ಥಾನ ಅಂತ ಇದು ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ಬೆಂಗಳೂರಲ್ಲಿ ನಿಂತಿದ್ದೀನಿ, ಬೆಂಗಳೂರಲ್ಲಿ ಒಂದು ಹೆಸರು ಮಾಡಿದ್ದೀನಪ್ಪ ಅಂದರೆ ನನಗೆಲ್ಲ ಅವರೇ, ಅಮ್ಮನೇ. ವೀಕ್ಷಕರೇ, ದಯಾನಂದ್ ಅವರು ಮತ್ತು ಅವರ ಪಾರ್ಟ್ನರ್ ಸತೀಶ್ ಅವರು ಒಂದು ಪ್ರಾಜೆಕ್ಟ್ ಆರಂಭಿಸ್ತಾರೆ. ಅದಕ್ಕೂ ಮುಂಚೆ ಅವರು ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ, ಸೇಲ್ಸ್ ಇಂಡಸ್ಟ್ರಿಗೆ ಎಂಟರ್ ಆಗ್ತಾರೆ. ರೇಸರ್ಗಳನ್ನು ಮನೆ ಮನೆಗೂ ಹೋಗಿ ಮಾರ್ತಾರೆ ದಯಾನಂದ್ ಅವರು. ಅದಾದ ಮೇಲೆ ಒಂದು ಜೀವನ ಪಲ್ಲಟ ತೆಗೆದುಕೊಳ್ಳುತ್ತೆ. ಆಗ ಇವರಿಬ್ಬರು ಒಟ್ಟಿಗೆ ನಿರ್ಧರಿಸೋದೇನೆಂದರೆ, ಸಣ್ಣ ಸಣ್ಣ ಕನಸುಗಳನ್ನು ಹೊತ್ತಿರೋ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದವರ ಮನೆ ಕಟ್ಟುವ ಕನಸು ನನಸಾಗಬೇಕು. ಪ್ರತಿಯೊಬ್ಬರೂ ಕೂಡ ಬಾಡಿಗೆ ಕಟ್ಟೋ ದರದಲ್ಲಿ ಮನೆ ಬಾಡಿಗೆಯ EMI ಕಟ್ಕೊಂಡು ಹೋಗಬೇಕು, ಬ್ಯಾಂಕ್ಗಳಲ್ಲಿ EMI ಕಟ್ತಾ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ. ಇಲ್ಲಿವರೆಗೆ ಒಂದು 45,000 ಮನೆಗಳನ್ನು, ಫ್ಲಾಟ್ಗಳನ್ನು ಕೊಟ್ಟಿದ್ದೀರಿ. ಡೆಲಿವರ್ ಆಗಿರೋದು 45,000 ಫ್ಲಾಟ್ಗಳು. DS Max ನಾನು ಕೂಡ ಒಂದು 2 ಫ್ಲಾಟ್ಗಳನ್ನು ನೋಡಿದ್ದೀನಿ. ಬಹಳ ಸ್ಪೇಷಿಯಸ್ ಆಗಿರುತ್ತೆ, ವೆಂಟಿಲೇಟೆಡ್ ಇರುತ್ತೆ, ಬಾಲ್ಕನಿ ಇರುತ್ತೆ. ಆ ಕನಸುಗಳ 45,000 ಕುಟುಂಬಗಳ ಕನಸುಗಳನ್ನ ನೀವು ನಿಜ ಮಾಡಿದ್ದೀರಿ. ಏನ್ ಪ್ರೇರೇಪಣೆ ಮಾಡ್ತು ನಿಮಗೆ? ಬಡ ಮತ್ತು ಮಧ್ಯಮ ವರ್ಗದ ಜನರಿಗೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ಏನ್ ಪ್ರೇರೇಪಣೆ ಮಾಡ್ತು? ನಾವು ಮುಟ್ಲಿ ಹುಟ್ಟಿದಾಗ ನಮ್ದೆಲ್ಲ ಮಣ್ಣಿನ ಛತ್ತಿರ ಮನೆ, ನೀವು ಹಳ್ಳಿ ಕಡೆ ನೋಡಿರ್ಬೋದು. ಮರಗಳು ಹಾಕಿ ಮಳೆ ಎಲ್ಲ ಬಂದಾಗ ನಾನು ನೆನಪಿದೆ, ಎಲ್ಲ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ. ಅಪ್ಪನಿಗೆ 4 ಜನ ಬ್ರದರ್ಸು. ಮಳೆ ಬಂದಾಗೆಲ್ಲ ಸೋರ್ತಾ ಇತ್ತು ನಮ್ಮ ಮನೆಗಳು. ಅವಾಗೆಲ್ಲ ನಮ್ಮ ತಾಯಿ ಎಲ್ಲ ಈ ತಡ್ಪಲ್ ಅಂತ ಬರುತ್ತೆ, ತಾಡ್ಪಲ್ ಅಂತ ಬರುತ್ತೆ, ಅದನ್ನೆಲ್ಲ ಹಾಕಿ ನಮ್ಮನ್ನೆಲ್ಲ ಮಲಸೋರು ರಾತ್ರಿ ಎಲ್ಲ. ನನಗೆ ಅನ್ಎಕ್ಸ್ಪೆಕ್ಟೆಡ್ ಬೆಂಗಳೂರು ಬಂದಿದ್ದು,
ನಾನು ಬೆಂಗಳೂರು ಬರಬೇಕು, ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕಂತ ನಾನು ಅಂದ್ಕೊಂಡಿಲ್ಲ. ಅದು ಒಂದು ಕೆಂಪು ಬಸ್ಸು ನನಗೆ ಬೆಂಗಳೂರು ಎಳ್ಕೊಂಡು ಬಂತು. ಕಷ್ಟ, ನಾನು ಏನೋ ಒಂದು ಕಡೆ ಮಾಡಬೇಕಂತೇಳಿ ಬಂದಾಗ ವಾಪಸ್ ಬೆಂಗಳೂರಿಗೆ ಊರಿಗೆ ಹೋಗಬೇಕು. ನಾನು ಕೆಲಸ ಸಿಗದೇ ಇದ್ದಾಗ 2-3 ಕಂಪ್ನಿ ಟ್ರೈ ಮಾಡ್ತೀವಿ. ನೀವು ಓದಿಲ್ಲ, ನಿಮ್ಗೆ ಇಂಗ್ಲೀಷ್ ಬರಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದಾಗ ಹೋಗ್ಬೇಕಂತಂದಾಗ ನನಗೊಂದು ಕಂಪ್ನಿ ಸಿಗುತ್ತೆ, ಅದೇ ನಮ್ಮ ಸತೀಶ್ ಸರ್ ಇರ್ತಕ್ಕಂಥ ಕಂಪ್ನಿ. ಆವಾಗ WW ಅಂತ ಒಂದು ಕಂಪ್ನಿ ಇರುತ್ತೆ, ಹೋಲ್ಸೇಲ್ ವೇರೋಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಆ ಕಂಪ್ನಿಲಿ ಆಲ್ರೆಡಿ ನಮ್ಮ ಸತೀಶ್ ಅವರು ಸೀನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಾನು ಆ ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗ್ತೀನಿ. ಆ ಇಂಟರ್ವ್ಯೂಗೆ ಹೋದಾಗ ಗೊತ್ತಾಗುತ್ತೆ ಇದು ಮಾರ್ಕೆಟಿಂಗ್ ಕಂಪ್ನಿ ಅಂತೇಳಿ. ಅಲ್ಲಿ ಬೆಳಗ್ಗೆ ಒಂದು ಬಾತ್ರೂಮಲ್ಲಿ ಸ್ನಾನ, ದಿನನಿತ್ಯದ ಕೆಲಸ ಒಂದೇ ಬಾತ್ರೂಮಲ್ಲಿ ಎಟ್ ಎ ಟೈಮ್ 8ರಿಂದ 10 ಜನ ಸ್ನಾನ ಮಾಡೋರೊಬ್ಬರು, ಈ ಕಡೆ ಹಲ್ಲು ಉಜ್ಜೋರೊಬ್ಬರು ಇದು ಮಾಡ್ತಾ ಇರ್ತಾರೆ. ಜಾಯ್ನ್ ಆಗ್ತೀನಿ. ಜಾಯ್ನ್ ಆದ ತಕ್ಷಣ ಒಂದು ಇದಕ್ಕೆ ಹೋಗ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ರಿಯಲ್ ಎಸ್ಟೇಟ್ ಬರಬೇಕಂತ ಆಸೆನೇ ಇರಲಿಲ್ಲ, ಗೊತ್ತಿರಲಿಲ್ಲ ಏನು ರಿಯಲ್ ಎಸ್ಟೇಟ್ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಅಲ್ಲ, ನಾನೊಬ್ಬ ಇದು ಅಲ್ಲ, ಒಬ್ಬ ಅಡ್ವೊಕೇಟ್ ಅಲ್ಲ, ಏನೂ ಅಲ್ಲ. ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರಬೇಕಾದ್ರೆ ಪಕ್ಕದವರೊಬ್ಬರು ಅಪಾರ್ಟ್ಮೆಂಟ್ ಮಾಡಿರ್ತಾರೆ. ಅವರು ಸೇಲ್ಸ್ ಮಾಡೋಕ್ಕಾಗ್ತಾ ಇರಲ್ಲ. ಅವ್ರು ನಮಗೆ ಬಂದು ಅಪ್ರೋಚ್ ಮಾಡ್ತಾರೆ, ನನಗೂ ಮತ್ತು ನಮ್ಮ ಸತೀಶ್ಗೆ, ಈ ಥರ ಒಂದು ಹೆಬ್ಬಳ ಹತ್ರ ಒಂದು ಪ್ರಾಜೆಕ್ಟ್ ಇದೆ, ನೀವು ತೊಗೋತೀರಾ ಅಂತೇಳಿ. ನಮಗೂ ಹೊಸದು. ಅವು ನಿಮಗೆಲ್ಲ ಗೊತ್ತಿರ್ಬೋದು, ಅವಾಗಲೇ ಈ ಡೊಕೊಮೊ ಫೋನ್ಗಳು ಬಂದಿತ್ತು, ವೈರ್ಲೆಸ್ ಫೋನ್ಗಳು, ವೈಟ್ ಕಲರ್ ಫೋನ್, ರೆಗ್ಯುಲರ್ ವೈರ್ಲೆಸ್. ಅವಾಗ ಆ ಫೋನ್ನ ನಾವು ತೊಗೊಂಡಿದ್ದೆವು, 1-2 ಫೋನ್ ತೊಗೊಂಡಿದ್ದೆವು. ಒಂದು ಫೋನ್ ಕಾಲ್ನ ನಾನು, ಒಂದು ಕಾಲ ಸತೀಶ್ ಅವರು ಅಟೆಂಡ್ ಮಾಡೋದು. ಆ ಪ್ರಾಜೆಕ್ಟ್ನ ಒಂದು ಎಕ್ಸ್ಪ್ರೈಸ್ ಮಾತಾಡಿಕೊಂಡು ಆ ಪ್ರಾಜೆಕ್ಟ್ನ ತೊಗೋತೀವಿ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ನಮ್ಮ ಅದೃಷ್ಟ ಚೆನ್ನಾಗಿತ್ತು ಗೊತ್ತಿಲ್ಲ. ಅವರು 2 ವರ್ಷ ಪ್ರಾಜೆಕ್ಟ್ ಮುಗಿದು ಕಂಪ್ಲೀಟ್ ಮಾಡಿದ್ರು ಒಂದು ಸೇಲ್ಸ್ ಆಗಿರಲ್ಲ. ನಮ್ಮದು 3 to 4 ಮಂತ್ಸಲ್ಲಿ ಆ ಎಂಟೈರ್ 20 ಮನೆ ಸೋಲ್ಡ್ ಔಟ್ ಆಗಿಬಿಡುತ್ತೆ 2007. ಆ ಸೋಲ್ಡ್ ಔಟ್ ಆದ ತಕ್ಷಣ ಎಲ್ಲೋ ಒಂದು ಕಡೆ ನಿಜಕ್ಕೂ ನಮ್ಮ ಜೀವನ ಟರ್ನ್ ಆಗಿದ್ದು, ಅಥವಾ ನಮ್ಮ ಜೀವನನ ನಿಜಕ್ಕೂ ಆ ಪ್ರಾಜೆಕ್ಟ್ ನಾನು ಇವತ್ತು ಹೇಗೆ ನಾನು ತಾಯಿ ಗೌರವ ಕೊಡ್ತೀನಿ, ಆ ಪ್ರಾಜೆಕ್ಟ್ ನನ್ನಿಂದ ಲೈಫ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟ್ ಆಗುತ್ತೆ, ಸೇಲ್ಸ್ ಆಗುತ್ತೆ, ನಮಗೆ ಸ್ವಲ್ಪ ದುಡ್ಡು ಬರುತ್ತೆ. ಆ ದುಡ್ಡಿಂದ 1-2 ವರ್ಷ ಬೇರೆ ಬೇರೆ ಪ್ರಾಜೆಕ್ಟ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಅದು ಆದಮೇಲೆ 2008ಇಂದ ನಮ್ಮದೇ ಆದಂಥ ಯಾಕೆ ನಾವೇ ಸ್ವಂತ ಮಾಡಬಾರ್ದು, ನಾವೇ ಯಾಕೆ ಬೆಂಗಳೂರಲ್ಲಿ ನಾವೇ ಒಂದು ಮನೆ ಕಟ್ಟಿ ಕೊಡಬಾರ್ದು. ಯಾಕೆ ನಮಗೆಲ್ಲ ಗೊತ್ತಿದೆ, ಒಬ್ಬ ರೆಂಟಲ್ ಮನೇಲಿ ಇರಬೇಕಾದ್ರೆ ಮಿನಿಮಮ್ ಬೆಂಗಳೂರಲ್ಲಿ 15,000 to 30,000 ರೂಪಾಯಿ ಮಿನಿಮಮ್ ರೆಂಟ್, ಎಲ್ಲಿ ಔಟ್ಸ್ಕಟ್ ಹೋದ್ರು. ಅದನ್ನೇ ಅವ್ರು EMI ಕನ್ವರ್ಟ್ ಮಾಡಿ ಮಿಡ್ಲ್ ಕ್ಲಾಸ್, ನಮಗೆಲ್ಲ ಗೊತ್ತಿದೆ ನಾವು ಮಿಡ್ಲ್ ಕ್ಲಾಸಿಂದ ಬಂದಿದ್ದು, ಯಾಕೆ ಮಾಡಬಾರ್ದು ಅಂತೇಳಿ ಅವಾಗ ನಾನು ಮತ್ತು ನಮ್ಮ ಸತೀಶ್ ಸರ್ ಡಿಸ್ಕಸ್ ಮಾಡಿ 2008 RT ನಗರಲ್ಲಿ ಒಂದು 20 ಮನೆ ಸ್ಟಾರ್ಟ್ ಮಾಡ್ತೀವಿ. ಅದು ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ತು 45,000 ಮನೆ ಕಂಪ್ಲೀಟ್ ಆಗಿದೆ. ವಂಡರ್ಫುಲ್. ಅಂದರೆ ಎಲ್ಲರಿಗೂ ಒಂದು ಈ ಕೆಲಸ ಕೈಗೂಡೋದಕ್ಕೆ 10 ವರ್ಷ ತಗೊಂಡ್ಬಿಡುತ್ತೆ. ಕೆಲವರಿಗೆ 20 ವರ್ಷ ತಗೊಂಡ್ರು ಇನ್ನೂ ಕುಂಟುತ್ತಾ ಇರ್ತಾರೆ. ಬಟ್ ನಿಮ್ಮ ಮತ್ತು ಸತೀಶ್ ಅವರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳಿದ್ರೆ 5 ವರ್ಷದಲ್ಲಿ ನಿಮಗೆ ಅದರ ಫಲಗಳು ಸಿಗೋದಕ್ಕೆ ಶುರು ಆಗ್ಬಿಟ್ವು. ಅಂದರೆ ವಿಷನ್ ಸಿಕ್ಬಿಡ್ತು ನಿಮಗೆ. ಈ ಬಹಳಷ್ಟು ಜನ ಉದ್ಯಮಿಗಳನ್ನು ನಾನು ನೋಡಿದಾಗ ನನಗೆ ಆಶ್ಚರ್ಯ ಅನಿಸೋದು, ಅವರ ಈ ಕೀ ವರ್ಡ್ ಏನಿರುತ್ತೆ ಅಥವಾ ಅವರ ಲಕ್ ಇರುತ್ತಾ, ಏನದು ಬಿಲಿಯನಿಯರ್ಸ್ ಆಗೋದು ಹೆಂಗೆ? ಬಿಲಿಯನಿಯರ್ಸ್ ಅಂದ್ರೆ ಏನು ಹೇಳಿ ಫಸ್ಟ್ ಅದಕ್ಕೆ ಹೇಳಿ ನಾನು ಹೇಳ್ತೀನಿ. ಕೋಟ್ಯಾಧಿಪತಿಗಳು ಅನ್ಕೊಳ್ಳಿ. ಒಂದು ಯಾವುದೇ ಈಜೆಸ್ಟ್ ಅಲ್ರಿ. ಈಗ ಜೀವನದಲ್ಲಿ ನಾವು ಏನೇ ಮಾಡಬೇಕಾದ್ರೂ ಒಂದು ನಮ್ಮ ಹಾರ್ಡ್ ವರ್ಕು ಬೇಕು. ಅದರ ಪ್ರತಿಫಲ ನಮ್ಗೆ ಯಾವಾಗ ಸಿಗುತ್ತಪ್ಪ ಅಂದರೆ ಒಂದು ನಮ್ಮ ತಾಳ್ಮೆಯಿಂದ ಆ ಕೆಲಸನ ಸ್ಟಾರ್ಟ್ ಮಾಡಿದಾಗ ಎಂಡ್ವರೆಗೂ ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಈಗ ನಾವು ನೋಡಿದ್ದು, ನಾನೆಲ್ಲ ಹಳ್ಳಿಯಿಂದ ಬಂದಿದ್ದು, ಯಾರೋ ಪಕ್ಕದಲ್ಲಿ ಒಬ್ಬ ಪ್ರಾವಿಷನ್ ಸ್ಟೋರ್ ಮಾಡಿದ್ರೆ ನಾನು ಪ್ರಾವಿಷನ್ ಸ್ಟೋರ್ ಮಾಡ್ತೀನಿ. ಆ ಪ್ರಾವಿಷನ್ ಸ್ಟೋರ್ ಮಾಡಿದವನು 2 ವರ್ಷದಲ್ಲಿ ಒಂದು 2 ಎಕರೆ ಹೊಲ ತೊಗೋತಾನೆ, ಒಂದು ಕಾರ್ ತೊಗೋತಾನೆ. ಅವನಿಗೆ ನಾನು ನೋಡಿಕೊಂಡು ಅವನು 2 ವರ್ಷದಲ್ಲಿ ಒಂದು ಚಿಕ್ಕದೊಂದು ಕಿರಾಣಿ ಅಂಗಡಿ ಇಟ್ಕೊಂಡ, ಅವನೊಂದು ಕಾರ್ ತೊಗೊಂಡು ಒಂದು 2 ಎಕರೆ ಲ್ಯಾಂಡ್ ತೊಗೊಂಡ. ನಾನು ಯಾಕೆ ಮಾಡಬಾರ್ದು? ಬಟ್ ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂದರೆ ಆ 2 ಎಕರೆ ಅವ್ನು ಪ್ರಾವಿಷನ್ ಸ್ಟೋರ್ ಏನು ಮಾಡಿದ್ದಾನೆ, ಅವ್ನು ಸ್ವಂತ ಬೆಳಗ್ಗೆ ಬಂದು ಕುಂದಿರ್ತಿದ್ದ, ಅವನೇ ಕಸ ಗುಡಿಸ್ತಿದ್ದ, ಎಲ್ಲ ಅವನೇ ಮಾಡ್ತಿದ್ದ. ನಾನು ಅವ್ನು ಕಾಂಪಿಟೇಷನ್ ಮಾಡೋಕೆ ಹೋಗಿ ಏನು ಮಾಡ್ತೀನಿ, ನಾನು ಕುಂದಿರಲ್ಲ, ನನ್ನ ಹುಡುಗನೋ ಇನ್ನೊಬ್ಬನ ಅಸಿಸ್ಟೆಂಟ್ನೋ ಇಡ್ತೀನಿ, ನಾನು ಊರೆಲ್ಲ ಸುತ್ತ ಇರ್ತೀನಿ. ಅವಾಗ ಏನಾಗುತ್ತೆ, ನಂದು 6 ತಿಂಗಳಲ್ಲಿ ನನ್ನ ಶಾಪ್ ಕ್ಲೋಸ್ ಆಗುತ್ತೆ. 6 ತಿಂಗಳಲ್ಲಿ ನನ್ನ ಶಾಪ್ ಕ್ಲೋಸ್ ಆಗುತ್ತೆ. ಅವಾಗ ಅನ್ಕೋತೀನಿ ನನ್ನ ಅದೃಷ್ಟ ಸರಿ ಇಲ್ಲ, ನನ್ನ ಲಕ್ ಸರಿ ಇಲ್ಲ, ದೇವ್ರು ನನ್ನ ಕೈ ಇಡಲಿಲ್ಲ. ಬ್ಲೇಮಿಂಗ್ ತುಂಬ ಈಜಿ. ಬಟ್ ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನಿದೆ, ಇವತ್ತು ನಾನು ನಮ್ಮ ಸತೀಶ್ ಅವರು ಸ್ಟಾರ್ಟ್ ಮಾಡಿದಾಗ ನಿಜಕ್ಕೂ ಇಬ್ಬರು ಡಿವೈಡ್ ಮಾಡ್ಕೊಂಡೆವು. ಈಗ ನಮ್ಮ ಜರ್ನಿ 18 ವರ್ಷದ ಜರ್ನಿ, ಇಬ್ಬರು 18 ವರ್ಷ ಜರ್ನಿ, 2007ರಿಂದ ಇವತ್ತಿನವರೆಗೂ 18 ವರ್ಷ ಜರ್ನಿ. ನಾವಿಬ್ಬರು ಏನೇ ಡಿಸ್ಕಸ್ ಮಾಡಲಿ, ಇದು ಈ ಥರ ಇದೆ, ಇವತ್ತು ಈ ಥರ ಪ್ಲ್ಯಾನಿಂಗ್ ಇದೆ, ಈ ಥರ ಡೇ ಟು ಡೇ ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ಕಿನ್ನು ಮತ್ತು ಕಮ್ಯುನಿಕೇಶನ್ ಇದ್ದಾಗ ನಿಮ್ಗೆ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಬರಲ್ಲ. ಅಲ್ಲ, ಈ ಅಣ್ಣ ತಮ್ಮಂದ್ರ ಅದೇನೋ ಹೇಳ್ತಾರಲ್ಲ, ದಾಯಾದಿಗಳು ಹುಡ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳಾಗ್ತಾರೆ ಅಂತ. 18 ವರ್ಷದ ಪಾರ್ಟ್ನರ್ಶಿಪ್ ಅದು ಹೆಂಗಾಯ್ತು ನಿಮ್ದು? ಒಂದು ಹೇಳ್ಬೇಕಪ್ಪ ಅಂದರೆ, ನಾನು ಇವತ್ತು ತುಂಬ ಇಂಟರ್ವ್ಯೂಗಳು ಹೇಳಿದ್ದೀನಿ. ನನಗೇನಾದರೂ ಇವತ್ತು ಲೈಫ್ ಅಂತ ಕೊಟ್ಟಿದ್ದು, ಅಥವಾ ನನಗೆ ಇನಿಷಿಯಲಿ ನನಗೇನು ಗೊತ್ತಿರಲ್ಲ. ಅವರು ಆಲ್ರೆಡಿ ಆ ಕಂಪ್ನಿಯಲ್ಲಿ ಸೀನಿಯರ್ ಆಗಿದ್ದರು. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಈಸ್ ಮೈ ಬ್ರದರ್, ಈಸ್ ಮೈ ಫ್ರೆಂಡ್, ಈಸ್ ಮೈ ಗುರು, ಈಸ್ ಮೈ ಎವ್ರಿಥಿಂಗ್ ಅಂತ ಹೇಳಿದ್ದೀನಿ. ಎಲ್ಲೇ ಒಂದು ಕಡೆ ನನಗೆ ಆ ಜವಾಬ್ದಾರಿ. ಅವ್ರು ಏನಂದ್ರೆ, ಈ ಸಿನಿಮಾ ಗೊತ್ತಿದೆ ತಮಗೆ, ಈ ಸಿನಿಮಾ ಡೈರೆಕ್ಟರ್ ಮೂವಿ ಎಲ್ಲ ಬರೆದಿರ್ತಾನೆ, ಹೀರೋ ಮಾತ್ರ ಹೈಲೈಟ್ ಕಾಣ್ತಾ ಇರ್ತಾನೆ.
ಹಾಗೆ ಅವರು ಒಂದು ಡೈರೆಕ್ಷನ್ ಮಾಡಿದ್ರು, ನಾನು ಹೀರೋ ಆಗಿ ಮುಂದೆ ಬಂದೆ. ಇವತ್ತು ಎಂಟೈರ್ ಫೀಲ್ಡಲ್ಲಿ ದಯಾನಂದ್ ಅಂತಂದ್ರೆ ಗುರುತಿಸ್ತಾರೆ, ಬಟ್ ಅದಕ್ಕೆ ಡೈರೆಕ್ಟರ್ ಮಾಡಿದ್ದು ನಮ್ಮ ಕೆ ವಿ ಸತೀಶ್ ಅವರು. ಹಿಂದ್ಗಡೆ ಕುಂತ್ಕೊಂಡು ಸ್ಕ್ರೀನ್ ಹಿಂಗೆ ಮಾಡೋಣ ದಯಾನಂದ್, ಈ ಥರ ಜನಗಳಿಗೆ ಮನೆ ಕೊಡೋಣ, ನಮ್ಮ ಬಜೆಟ್ ಇಷ್ಟೇ ಇರಬೇಕು, ಲಕ್ಸುರಿ ಪ್ರಾಜೆಕ್ಟ್ ಕೊಡೋಣ. ಬಟ್ ಕಸ್ಟಮರ್ ಬಂದಾಗ ಅವ್ನಿಗೆ 25 ಲಕ್ಷ ಮನೆ ಸಿಗಬೇಕು, 40 ಲಕ್ಷ ಮನೆ ಸಿಗಬೇಕು. ಆ ಪ್ಲಾನಿಂಗ್ ಎಲ್ಲ ನಮ್ಮ ಸತೀಶ್ ಅವ್ರದ್ದು. ನಿಜಕ್ಕೂ 25 ಲಕ್ಷ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಮನೆ ಸಿಗೋದು ತುಂಬಾ ಕಷ್ಟ. ಇವತ್ತು ನಾನು 30 ಲಕ್ಷ ಒಳಗಡೆ 2 ಬೆಡ್ರೂಮ್ ಫ್ಲಾಟ್ ಕೊಡ್ತಾ ಇದ್ದೀನಿ, ಸಿಂಗಲ್ ಬೆಡ್ರೂಮ್ ಸಿಗಲ್ಲ ನಿಮಗೆ. ನಾನು ಅದನ್ನೇ ನಾನು ನೆಕ್ಸ್ಟ್ ಪ್ರಶ್ನೆ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ಬೆಂಗಳೂರಿನಲ್ಲಿ ಒಂದ್ ಕಡೆ 2 BHK ಫ್ಲಾಟ್ ತಗೊಳ್ಬೇಕು ಅಂದ್ರೆ 1 CR ಇಟ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ, ಮಿನಿಮಮ್ 80 ಲಕ್ಷ ಅಂತಿರ್ತಾರೆ. ಆದ್ರೆ DS Max ಇಂದ 30-35 ಲಕ್ಷದ ಒಳಗೆ ಹೌ ಇಟ್ ಇಸ್ ಪಾಸಿಬಲ್? ಹೆಂಗೆ ಹೌ ಇಟ್ ಇಸ್ ಅಂತಂದ್ರೆ ಅದೇ ಹೇಳಿದ್ನಲ್ಲ, ಇಟ್ಸ್ ಎ ಸೀಕ್ರೆಟ್. ಕೆಲವೊಂದು ಬಿಟ್ಕೊಡಬಾರ್ದಂತೆ. ಈಗ ನನಗೂ ನಾನು ಲಾಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ದೇರ್ ಇಸ್ ಎ ಗುಡ್ ಮಾರ್ಜಿನ್. ಬಟ್ ಏನಾಗುತ್ತಪ್ಪ ಅಂದ್ರೆ ನಮ್ದು ಒಂದೇ ಒಂದು ಕನಸಿದ್ದದ್ದು ಏನಪ್ಪಾ ಅಂದ್ರೆ, ಯಾರು ರೆಂಟಲ್ ಮನೇಲಿ ಇರ್ತಾರೆ, ಯಾರು ಆ ರೆಂಟ್ ಕಟ್ಟೋ ಜಾಗನ ಅವ್ನು EMI ಕನ್ವರ್ಟ್ ಮಾಡಲಿ. ಆಮೇಲೆ ಅವ್ರಿಗೆ ಇನಿಷಿಯಲಿ 15-20% ದುಡ್ಡಿದ್ರೆ ಸಾಕು, 80-85% ಬ್ಯಾಂಕ್ ಲೋನ್ ಕೊಡ್ತಾರೆ. ಹಾಗಾಗಿ ಅವ್ರ ರಿಸ್ಕ್ ಫ್ಯಾಕ್ಟರ್ ಇದೆ 10-15% ಇನಿಷಿಯಲಿ ಡೌನ್ ಪೇಮೆಂಟ್ ಅಷ್ಟೇ, ರಿಮೈನಿಂಗ್ ಬ್ಯಾಂಕ್ ಕೊಡ್ತಾರೆ. ಬ್ಯಾಂಕಿಗೆ ಕೊಡಬೇಕಾದ್ರೂ ನಾನು ಆ ಪ್ರಾಜೆಕ್ಟ್ ತೊಗೋಬೇಕಾದ್ರೆ ಎಲ್ಲ ಲೀಗಲ್ ಸ್ಕೂಟ್ನಿ ಮಾಡಿರ್ತೀನಿ, ಯಾಕಂದರೆ ಇದು ನನಗೆ ಬಿಸ್ನೆಸ್ ಆಗಿರ್ಬೋದು. ಬಟ್ ಆಸ್ ಎ ಬೈಯರ್ಗೆ ಇಟ್ಸ್ ಎ ಹಾರ್ಡ್ ಅಂಡ್ ಮನಿ. ಅವ್ನು ಒನ್ ಟೈಮ್ ಮನೆ ತೊಗೋತಾನೆ. ನನಗಾದರೆ ಈ ಪ್ರಾಜೆಕ್ಟ್ ಮುಗಿದ್ರೆ ಇನ್ನೊಂದು ಪ್ರಾಜೆಕ್ಟ್ ಹೋಗ್ತೀನಿ. ಬಟ್ ನಾಳೆ ಆ ಕಸ್ಟಮರ್ಗೆ ನಾನು ಹ್ಯಾಪಿಯಾಗಿಟ್ಟರೆ ನಾಳೆ ಆ ಕಸ್ಟಮರಿಂದ ಮತ್ತೆ 10 ರೆಫರೆನ್ಸ್ ಸಿಗುತ್ತೆ. ಇವತ್ತು DS Max ನಿಂತಿರೋದು ಓನ್ಲಿ ರೆಫರೆನ್ಸ್ ಮೇಲೆ. ಇವತ್ತು 45 ಅಷ್ಟೇ, ಬೇರೆ ನೀವು ಪಬ್ಲಿಸಿಟಿ, ನೀವು ಅಡ್ವರ್ಟೈಸ್ಮೆಂಟು ದಟ್ ಸೆಕೆಂಡ್ರಿ. ಈಗ ನಾನು ಒಂದು ಕಸ್ಟಮರು ಒಬ್ಬ ಮನೆ ತೊಗೊಂಡಾಗ ಅವ್ನಿಗೆ ಏನೇನು ಬೇಕು, ಇವತ್ತು 2007 ಕಸ್ಟಮರ್ ನಮ್ಮ ಹತ್ರ ಬಂದು ಕುಂತ್ರು ಪರ್ಸನಲ್ ಐ ಮೀಟ್ ದೆಮ್. ನಾನು ಮೀಟ್ ಮಾಡಿ ನಮ್ಮ ಬಾಡಿಯಲ್ಲಿ ಏನೋ ತೊಂದರೆ ಇದ್ದೇ ಇರುತ್ತೆ, ತೆಲ್ಲೋ ಅಂತೆ ಅದೋ ಅಂತ ಇದು ಅಂತ. ಹಾಗೆ ಕನ್ಸ್ಟ್ರಕ್ಷನ್ ಅಂದಮೇಲೆ ಸಿವಿಲಲ್ಲಿ ಏನೋ ಚಿಕ್ಕ ತೊಂದರೆ ಇರುತ್ತೆ. ಅದು ಇದ್ದಾಗೂ ನಾನು ಅಟೆಂಡ್ ಮಾಡಿ ನಮ್ಮ ಟೀಮ್ಗೆ ಹೇಳಿ, ಇವತ್ತು 4,500 ಜನ ಕೆಲಸ ಮಾಡ್ತಾರೆ. ನಾನು 5 ಜನದಿಂದ ಸ್ಟಾರ್ಟ್ ಮಾಡಿದ್ದು, ಇವತ್ತು ಆಲ್ಮೋಸ್ಟ್ ಒಂದು 4,500 ಜನ ಕೆಲಸ ಮಾಡ್ತಾರೆ. ಆ 4,500 ಜನರು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೇವೆ ರೀ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಕನಸು ಏನಪ್ಪ ಅಂದರೆ, ಒಳ್ಳೆ ಮನೆ ಮಾಡಿಕೊಡು, ಒಳ್ಳೆ ಲಕ್ಸುರಿ. ಅವ್ರಿಗೆ 30 ಲಕ್ಷ ಅಂದ್ರೂ ಒಳಗಡೆ ಎಂಟ್ರಿ ಆದರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಕ್ಲಬ್ ಹೌಸ್ ಇರುತ್ತೆ, ಜಿಮ್ ಇರುತ್ತೆ, ಎಲ್ಲ ಇರುತ್ತೆ. ಅವ್ರಿಗೆ ಆ ಬಜೆಟ್ ಅಂತ 30 ಲಕ್ಷ ಏನಾದರೂ ಇವತ್ತು ಬೆಂಗಳೂರಲ್ಲಿ ಹೆಸರು ಮಾಡಿದಪ್ಪ ಅಂದರೆ DS Max ಬಿಟ್ಟು ಯಾರು ಕೊಡೋಕ್ಕೆ ಚಾನ್ಸ್ ಇಲ್ಲ. ಈ ಪ್ರೈಸ್ ನಾನು ಹೋಗ್ಬೇಕು, DS Max ಹತ್ರ ಹೋಗಬೇಕು, ಬೈ ಮಾಡಬೇಕು, ಅವ್ರು ರೆಫರೆನ್ಸ್ ಕಳಿಸ್ತಾ ಇರ್ತಾರೆ. ಆದರೆ ಮಾರ್ಜಿನ್ ಅಂತ ಹೇಳ್ತಾ ಇದ್ರಿ ನೀವು, ಲಾಭ ಅಂತ ಹೇಳ್ತಾ ಇದ್ರಿ. ಲಾಭ ಇಲ್ಲದೆ ಯಾವುದೇ ಉದ್ದಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅತಿ ಕಡಿಮೆ ಅಂದಾಗ ಕ್ವಾಲಿಟಿ ಅಂತಾನೂ ಜನ ಕೇಳ್ತಾರೆ. ಕ್ವಾಲಿಟಿ ಕಡಿಮೆ ಇರುತ್ತೇನೋ, ಅದಕ್ಕೆ ಕಡಿಮೆ ಕೊಡ್ತಿದ್ದಾರೇನೋ ಅಂತ. ಆದರೆ DS Max ಅಲ್ಲಿ ಬದುಕ್ತಾ ಇರೋ ಜನರನ್ನ ಕೇಳಿದಾಗ ಕ್ವಾಲಿಟಿಯಲ್ಲಿ ನೋ ಇಶ್ಯೂಸ್. ಅದು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಲಾಭದ ಕತೆ ಏನು? ಒಂದು ಅದೇ ಹೇಳ್ತೀನಲ್ರಿ, ಈಗ ನಾನು ಅವಾಗಲೇ ಹೇಳಿದೆ, ಒಂದು ಸಿಂಪಲಾಗಿ ಹೇಳಿದೆ, ಸೀಕ್ರೆಟ್ ಅಂತ ಹೇಳಿದೆ. ಓಕೆ, ಇವತ್ತು ನಾನು ಕ್ವಾಲಿಟಿ ಕೊಟ್ಟಿಲ್ಲಪ್ಪ ಅಂದರೆ 45,000 ಮನೆ ಡೆಲಿವರಿ ಮಾಡೋಕ್ಕಾಗ್ತಿರಲಿಲ್ಲ. ನಾನು ಒಂದೇ ಪ್ರಾಜೆಕ್ಟ್ಲಿ ಔಟ್ ಆಗಿಬಿಡ್ತಾ ಇದ್ದೆ. ಇವತ್ತು 45,000 ಮನೆ ಜನ ನನ್ನ ಹತ್ರ ಇದ್ದಾರಪ್ಪ ಅಂದರೆ, ತೊಗೋತಾ ಇದ್ದಾರಪ್ಪ ಅಂತಂದರೆ, ನಾನು ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರೆ, ಭೂಮಿ ಪೂಜೆ ಅಂತ ಮಾಡಿದ್ರೆ, ಅವತ್ತೇ 30-40% ಬುಕ್ಕಿಂಗ್ ಆಗುತ್ತೆ. 30-40% ಬುಕ್ಕಿಂಗ್ ಆಗುತ್ತೆ. ಈಗ ಅಕಸ್ಮಾತ್ ಒಂದು 500 ಫ್ಲಾಟ್ ಅಂತಂದರೆ ಅದರಲ್ಲಿ 100-150 ಫ್ಲಾಟ್ ಸೇಮ್ ಡೇ ಬುಕ್ಕಿಂಗ್ ಆಗುತ್ತೆ. ಅಂದರೆ ಆ 150 ಜನ ಬುಕ್ ಮಾಡಬೇಕಪ್ಪ ಅಂದರೆ ಅವ್ರು ಸುಮ್ಮನೆ ಬಂದು ಬುಕ್ ಮಾಡಲ್ಲ. ಅವ್ರು ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ, DS Max ಬಗ್ಗೆ ಸ್ಟಡಿ ಮಾಡಿರ್ತಾರೆ, ಯಾರು ಕ್ವಾಲಿಟಿ ಕೊಡ್ತಾರೆ, ಯಾರು ಪ್ರೈಸಿಂಗ್ ಕೊಡ್ತಾರೆ, ಯಾರು ಡೆಲಿವರಿ ಟೈಮ್ ಟು ಟೈಮ್ ಡೆಲಿವರಿ ಕೊಡ್ತಾರೆ, ಅದನ್ನೆಲ್ಲ ನೋಡಿಕೊಂಡು ಇವತ್ತು ಬಂತಾರೆ. ಕ್ವಾಲಿಟಿಯಲ್ಲಿ ನೋಡ್ಕೊಂಡ್ರೆ ನಾನು ಅವಾಗಲೇ ಹೇಳ್ದಂಗೆ ಏನು ಕ್ವಾಲಿಟಿ ಯೂಸ್ ಮಾಡಬೇಕು, A ಗ್ರೇಡ್ ಕ್ವಾಲಿಟಿ ಅಂತ ಏನಿದಾವೆ. ಆಮೇಲೆ ಅವ್ರು ಬಂದಾಗ ನನಗಿದಿಲ್ಲಪ್ಪ ಅಂತ ಫೀಲ್ ಆಗಬಾರ್ದು. ಏನೋ ಯಾವುದೋ ಒಂದು ಅಮ್ಯುನಿಟೀಸ್, ಇವತ್ತು ಎಷ್ಟೋ ಅಪಾರ್ಟ್ಮೆಂಟ್ಗಳು ATM ಕೊಡ್ತಾ ಇದ್ದೀವಿ, ATMಗಳನ್ನು ಕೊಡ್ತಾ ಇದ್ದೀವಿ. ಈಗ EV ಬಂದಿದ್ದರಿಂದ ಎಲ್ಲ ಕಂಪಲ್ಸರಿಯಾಗಿ EV ಚಾರ್ಜರ್ ಕೊಡ್ತಾ ಇದ್ದೀವಿ. ದಟ್ ಇಸ್ ಎ ಪಾರ್ಟ್ ಆಫ್ ದ ಅಮ್ಯುನಿಟೀಸ್ ಅದು. ಹಾಗಾಗಿ ಕೆಲವು ಅಪಾರ್ಟ್ಮೆಂಟಲ್ಲಿ ಪ್ರಾವಿಷನ್ ಸ್ಟೋರ್ ಕೊಡ್ತಾ ಇದ್ದೀವಿ, ಅವ್ರು ಹೊರಗಡೆ ಹೋಗ್ಬೋದು. ಕೆಲವರಲ್ಲಿ ಮೆಡಿಕಲ್ ಇದು ಕೊಡ್ತಾ ಇದ್ದೀನಿ. ಹಾಗಾಗಿ ಕಾಂಪೌಂಡ್ ಹೊರಗಡೆ ಬರೋದಕ್ಕಿಂತ ಕಾಂಪೌಂಡ್ ಒಳಗೆ ಎಲ್ಲ ಸಿಗಬೇಕಾ ಕಸ್ಟಮರ್ಗೆ. ಹಾಗಾಗಿ ಆ ಒಂದು ಗ್ಯಾರಂಟಿಯಲ್ಲಿ ಕನ್ಸ್ಯೂಮರ್ ಹುಡ್ಕೊಂಡು DS Max ಬರ್ತಾ ಇದ್ದಾರೆ. ವಂಡರ್ಫುಲ್. ಈಗ ಬಹಳಷ್ಟು ಜನ ಇದೇ ರೀತಿ ಉದ್ಯಮ ಶುರು ಮಾಡಬೇಕು ಅಂತಿರ್ತಾರೆ. ಈಗಂತೂ ಯಂಗ್ ಇಂಡಿಯಾ ಹೇಗಿದೆ ಅಂತ ಹೇಳಿದ್ರೆ, ನಾವು ಕೆಲಸಕ್ಕೆ ಹೋಗೋದಕ್ಕಿಂತ ಕೆಲಸ ಕೊಡೋರಾಗಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಇದೆ. ಸೊ ಹಿಂಗಿದ್ದೊಂದು ಉದ್ದಿಮೆ ಶುರು ಮಾಡಬೇಕು ಅಂತ ಹೇಳಿದ್ರೆ, ಫ್ಲಾಟ್ಗಳನ್ನು, ಅಪಾರ್ಟ್ಮೆಂಟ್ಗಳನ್ನು ಕಟ್ಟಬೇಕು ಅಂದರೆ ಆ ಎಕ್ಸ್ ಫ್ಯಾಕ್ಟರ್ ಏನಿರಬೇಕು? ಯಾವುದೇ ಬಿಸ್ನೆಸ್ ಬರೀ ರಿಯಲ್ ಎಸ್ಟೇಟ್ ಅಂತಂದು ಬಿಟ್ಬಿಡಿ. ನಾನು ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ ನಾನು ಆ ಭಾರತ ಒಳಗೆ ರೆಡಿ ಇರ್ಬೇಕು ರೀ. ಈಗ ನಾನು ಹೇಳ್ತಾ ಇರ್ತೀನಿ ಎಷ್ಟೋ ಸರಿ, ನಾವು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನುಗ್ಗಿದಾಗ ನಮ್ಮ ಮೇಲೆ ನೀರು ತುಂಬ ವೇಟ್ ಇರುತ್ತೆ. ನೀರು ವೇಟೇ ಇರಲ್ಲ. ನಾವು ನನ್ನ ಮೇಲೆ ಮೋಸ್ಟ್ಲಿ ಒಂದು 1000 kg ಎಷ್ಟೋ ಕೆಜಿ ಒಂದು ಟನ್ ಸಪ್ಪ ನೀರು ಇರುತ್ತೆ. ಅದೇ ನಾನು ಸಪ್ರೇಟ್ ಒಂದು ಬಿಂದಿಗೆ ತೊಗೊಂಡಾಗ ಅದು ವೇಟ್ ಅನಿಸುತ್ತೆ ನನಗೆ. ಬಟ್ ನೀರು ಒಳಗಡೆ ನುಗ್ಗಿದಾಗ ನಮ್ಗೆ ವೇಟ್ ಅನಿಸಲ್ಲ. ಆರಾಮಾಗಿ ನೀರು ಒಳಗಡೆ ನುಗ್ತಾ ಇರ್ತೀನಿ, ಒಂಥರ ಮೀನ್ ಥರ ನುಗ್ತಾ ಇರ್ತೀನಿ. ನಾನು ನಿಜಕ್ಕೂ ಜೀವನದಲ್ಲಿ ಯಾವುದೋ ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ಅನ್ನೋದಕ್ಕಿಂತ ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆ ಬಿಸ್ನೆಸ್ಲಿ ನನ್ನ ಇನ್ವಾಲ್ವ್ಮೆಂಟ್ ಎಷ್ಟಿದೆ.
ನಾನು ಆಮೇಲೆ ಯಾರ ಜೊತೆ ಮಾಡ್ತಾ ಇದ್ದೀನಿ, ನಾನು ಇಂಡಿವಿಜುವಲ್ ಮಾಡ್ತೀನೋ ಪಾರ್ಟ್ನರ್ಶಿಪ್ಲು ಮಾಡ್ತೀನೋ ಇನ್ನೊಂದು ಮಾಡ್ತೀನೋ ದಟ್ ಸೆಕೆಂಡ್ರಿ. ಬಟ್ ಮಾಡೋಕ್ಕಿಂತ ಮುಂಚೆ ಏನೇ ಬಿಸ್ನೆಸ್ ಮಾಡಿದಾಗ ನನ್ನ ಇನ್ವಾಲ್ವ್ಮೆಂಟ್ ಬೇಕು, ನನ್ನ ಶ್ರದ್ಧೆ ಬೇಕು, ಟೈಮಿಂಗ್ ಬೇಕು, ಅದ್ರಾಗ 100% ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಸ್ಟಾಪ್ ಮೇಲೆ ಬಿಟ್ಟು ನಾನು ಆರಾಮಾಗಿ ಊರೆಲ್ಲ ಸುತ್ತಾಡ್ಕೊಂಡು ನಾನು ಸಾಯಂಕಾಲ ಬಂದು ಏನಾಯ್ತಪ್ಪ ಇಷ್ಟು ಬಂತಾ ಇಷ್ಟು ಹೋಯ್ತಾ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರ ಹತ್ರ ಸಾಧ್ಯ. ಈಗ ನಾನು ಮಾಡಿರ್ಬೇಕಾದ್ರೆ ಇವತ್ತು ನಾನು ಇಂಟರ್ವ್ಯೂಗಳಲ್ಲಿ ತುಂಬ ಜನ ನೋಡ್ತಿರ್ಬೋದು, ದಯಾನಂದ ಹಿಂಗಂತೆ ಹಂಗಂತೇಳಿ. ಬಟ್ ನಾನೇ ಮಾಡಿರ್ಬೇಕಾದ್ರೆ ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ? ಹೂಡಿಕೆ ಹೇಗೆ? ಬಹಳಷ್ಟು ಜನರಿಗೆ ಹೂಡಿಕೆ ಇದೆ ಅಂತ ಅಲ್ಲ, ಸ್ಕ್ರಾಚ್ ನಿಮ್ಮ ಜೀವನನು ಸ್ಕ್ರಾಚ್ ಇಂದಾನೇ ಶುರು, ಸೊನ್ನೆಯಿಂದಾನೂ ಅಲ್ಲ, ಮೈನಸ್ ಇಂದ ಶುರು ಆಯ್ತು. ಬಹಳಷ್ಟು ಜನ ಈ ಮೈನಸ್ ಇಂದಾನೇ ಶುರು ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ಅದರಲ್ಲಿ ನಿಮ್ಗೊಂದು ಪ್ರಾಜೆಕ್ಟ್ ಸಿಕ್ತು, ಅದನ್ನ 2-3-4 ತಿಂಗಳಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ, ಅದರಿಂದ ಬಂದಿದ್ದನ್ನು ಬಹಳಷ್ಟು ಅದನ್ನ ಹೇಳಿದಿರಾ ಈ ಹಿಂದೆ. ಈಗ ಒಬ್ರು ಈ ಉದ್ಯಮಿಗೆ ಎಂಟರ್ ಆಗ್ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಹೇಗೆ, ಪ್ಲಾನಿಂಗ್ ಹೇಗೆ, ಬಿಸ್ನೆಸ್ ಶುರು ಮಾಡೋದು ಹೇಗೆ? ಇವತ್ತು ನಮ್ಗೆ ಗೊತ್ತಿದೆ, ಇವತ್ತು ಬೇರೆ ಬೇರೆ ಎಲ್ಲ ಈಗ ಗೌರ್ಮೆಂಟ್ ಕೆಲವು ಲೋನ್ ಕೊಡ್ತಾ ಇದೆ. ಓಕೆ, ಇಂಡಿವಿಜುವಲ್ ಆಗಿ ಕೆಲವು ಬ್ಯಾಂಕ್ಸ್ ಪರ್ಸನಲ್ ಲೋನ್ ಅಂತ ಕೊಡ್ತಾ ಇದ್ದಾರೆ. ಅವತ್ತು ಯಾವುದೇ ಇರಲಿಲ್ಲ, ನಾನು ಸ್ಟಾರ್ಟ್ ಮಾಡಿದಾಗ ಯಾವುದೇ ಇರಲಿಲ್ಲ. ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಫಸ್ಟು ನಾನು ಏನು ಮಾಡ್ತೀನಿ ಅಂತ ಫಸ್ಟ್ ಅವ್ನು ಟಾರ್ಗೆಟ್ ರೀಚ್ ಇರಬೇಕು. ನಾನು ಏನು ಮಾಡ್ತಾ ಇದ್ದೀನಿ, ಏನು ರೀಚ್ ಆಗಬೇಕು, ಅವನ ಹತ್ರ ಒಂದು ಇದು ಇರಬೇಕು, ಗೋಲ್ ಇರಬೇಕು. ಅದಾದಮೇಲೆ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಇನಿಷಿಯಲಿ ನಾನು ನನ್ನ ಹತ್ರ ಫಂಡ್ ಇಲ್ಲ, ನಾನು ಯಾರೋ ಹತ್ರ ತೊಗೋತಾ ಇದ್ದೀನಿ. ತೊಗೋಬೇಕಾದ್ರೆ ಭಾಳ ಈಜಿ ಅಂತೆ, ಕೊಡಬೇಕಾದ್ರೆ ತುಂಬ ಕಷ್ಟ ಅಂತೆ. ಹಾಗಾಗಿ ನನಗೊಂದು ನೆನಪಾಗೋದು ಏನಪ್ಪ ಅಂದರೆ, ನಾನು 2007ರಲ್ಲಿ ಒಂದು ಎಕ್ಸ್ ಬ್ಯಾಂಕಲ್ಲಿ 1.5 ಕೋಟಿ ಲೋನ್ ಅಪ್ಲೈ ಮಾಡಿದ್ದೆ. ಫಸ್ಟ್ ಪ್ರಾಜೆಕ್ಟ್ಗೆ, ನಂದು ಓನ್ ಪ್ರಾಜೆಕ್ಟ್, ನಾನು ಏನು ಮಾರ್ಕೆಟಿಂಗ್ ಬಂದಂತೆ ಸೇವಿಂಗಲ್ಲಿ ಕೊಲಾಟ್ರಲ್ ಅಂತೇಳಿ ನನ್ನ ಫೈಲ್ನ ರಿಜೆಕ್ಟ್ ಮಾಡಿದ್ರು. 1.5 ಕೋಟಿಗೆ, ಜಸ್ಟ್ 1.5 ಕೋಟಿಗೆ. ಇವತ್ತು ಅದೇ ಬ್ಯಾಂಕ್ ವರ್ಷಕ್ಕೆ 700ರಿಂದ 800 ಕೋಟಿ ಲೋನ್ ಕೊಡ್ತಾರೆ. 700ರಿಂದ 800 ಕೋಟಿ ಲೋನ್ ಕೊಡ್ತಿದ್ದಾರೆ. ಅದೇ 1.5 ಕೋಟಿನ ರಿಜೆಕ್ಟ್ ಮಾಡಿದ್ದು. ನೀವು ಕೊಲಾಟ್ರಲ್, ನೀವು ಇನಿಷಿಯಲಿ ನಿಮ್ಮ ಬೇರೆ ಪ್ರಾಪರ್ಟಿ ಕೊಲಾಟ್ರಲ್ ಕೊಟ್ಟರೆ ಲೋನ್ ಕೊಡ್ತೀವಿ ಅಂತ ಹೇಳಿದ್ದು. ಆಮೇಲೆ ಯಾವುದು ಪ್ರಾಜೆಕ್ಟ್ ಮಾಡಿರಲಿಲ್ಲ, ಅದೇ ಫಸ್ಟ್ ಪ್ರಾಜೆಕ್ಟ್ ಇತ್ತು. ಹಾಗೆಯೇ ನಾವು ಎಲ್ಲೋ ಒಂದು ಕಡೆ ನಾನು ಯಾರ ಹತ್ರ ಓಕೆ ನಾನು ಬಿಸ್ನೆಸ್ ಮಾಡಬೇಕು, ನಾನು ಏನೋ ಒಂದು ದೊಡ್ಡವನಾಗಬೇಕು, ಅಥವಾ ನಾನು ಇವತ್ತಿನ ಇದರಲ್ಲಿ ಎಲ್ಲರೂ ಮುಂದೆ ಬರ್ತಾರೆ. ಒಬ್ಬ ಕಷ್ಟದಲ್ಲಿ ಇದ್ದಾನಂದ್ರೆ ಯಾರೋ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಬಟ್ ನಾನು ಅದನ್ನು ಹೇಗೆ ಉಳಿಸ್ಕೊಂಡು ಹೋಗ್ತೀನಿ, ಹೇಗೆ ಅವರಿಗೆ ರೀಪೇಮೆಂಟ್ ಮಾಡ್ತೀನಿ, ಅಥವಾ ಲೋನ್ ಸಿಗ್ತಾ ಇದೆ. ಇವತ್ತು ನಿಮಗೆ ಎಷ್ಟೋ ಬ್ಯಾಂಕ್ಗಳು ಇವತ್ತು MNC ತೊಗೊಳ್ಳಿ, ನ್ಯಾಷನಲ್ ತೊಗೊಳ್ಳಿ, ಕೋಆಪ್ರೇಟಿವ್ ತೊಗೊಳ್ಳಿ, ಎಲ್ಲೋ ಒಂದು ಕಡೆ ಕೆಲವು ನಾವು ಪ್ರಾಪರ್ಟಿಗಳು ಇಟ್ಕೊಂಡು ಅಥವಾ ಏನೋ ಕೊಲಾಟ್ರಲ್ ಇಟ್ಕೊಂಡು ಪರ್ಸನಲ್ ಲೋನ್ ಇಟ್ಕೊಂಡು ಅದು ತೊಗೊಂಡು ರೈಟ್ ಪ್ಲೇಸ್ಗೆ ಇನ್ವೆಸ್ಟ್ ಮಾಡಿ. ಯಾರೋ ಮಾಡಿದ್ರಂತ ಮಾಡೋಕ್ಕೆ ಹೋಗ್ರಿ. ಈಗ ನಾನು ಮಾಡಿದ್ರಂತ ನೀವು ಮಾಡೋದು ಬೇಡ, ನೀವು ಮಾಡಿದ್ರಂತ ನಾನು ಮಾಡೋದು ಬೇಡ. ಎಲ್ಲ ಒಂದು ಕಡೆ ನನಗೆ ಯಾವ್ದು ಸೂಟ್ ಆಗುತ್ತೆ. ಈಗ ಎಷ್ಟೋ ಜನ ನೋಡ್ತಾ ಇರ್ತೀವಿ, ಸ್ವಾಮಿ ನಾನು ಇದು ಮಾಡಬೇಕು, ನನ್ನ ಭವಿಷ್ಯ ಹೇಗಿದೆ, ನಾಳೆ ನಾನು ಏನಾಗ್ಬೋದು. ನಿನ್ನ ಬಗ್ಗೆ ನಿನಗೆ ಗ್ಯಾರಂಟಿ ಇರಲಿ. ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ, ತಂದೆ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾನು ಮಾಡ್ತಕ್ಕಂಥ ಕೆಲಸನ ನಾನು ಶ್ರದ್ಧೆಯಿಂದ ಮಾಡಿದ್ರೆ ನಿಜಕ್ಕೂ ಇವತ್ತು ಬಟ್ ವೇಟ್ ಮಾಡಬೇಕು. ರಾತ್ರಿ ನೀವು ಕ್ಲಿಕ್ ಆಗೋ ಚಾನ್ಸ್ ಇಲ್ಲ. ಆಗೋ ತಪ್ಪುಗಳೇನಿದ್ರಲ್ಲಿ? ನಾನು ಆವಾಗಲೇ ಒಂದು ಹೇಳಿದೆ, ಕಿರಣ್ ಅಂಗಡಿದು ಹೇಳಿದೆ ಒಂದು, ನಾನು ಯಾರನ್ನೋ ಮೇಲೆ ಬಿಟ್ಟು ನಾನು ಊರು ಸುತ್ತಾ ಇರ್ತೇನೆ, ನಂದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಡೀಪ್ ಸ್ಟಡೀಸ್ ಏನಾಗಿರಬೇಕು ಅಂದ್ರೆ, ಇವಾಗ ಫಾರ್ ಎನ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಅಲ್ಲೇ ಫ್ಲಾಟ್ಸ್ ಕಟ್ಟಬೇಕು, ಒಂದು ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು, ಆ ಹುದ್ದೆ ಮೇಲೆ ಬರಬೇಕು ಅಂದ್ರೆ ಡೀಪ್ ಸ್ಟಡಿ ಯಾವ ವಿಷಯಗಳನ್ನು ಅರ್ಥಕೊಂಡಿರ್ಬೇಕು? ಒಂದು ಫ್ರಾಡ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೀಗಲ್ ಅಂತ ಬಂದಾಗ, ಲ್ಯಾಂಡ್ ಅಂತ ಬಂದಾಗ ನಾನು ಅದರಲ್ಲಿ ಸ್ಕೂಟ್ನಿ ಮಾಡ್ಕೋಬೇಕು. ಇವತ್ತೇನಾಗಿದೆ, ಬೆಂಗಳೂರಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ತೊಗೊಂಡು ಚೋರಿ ತೊಂದರೆ ಇದ್ದೇ ಇರುತ್ತೆ. ಅದನ್ನು ನಾನು ಕ್ಲಿಯರ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಲಾಯರ್ ಹತ್ರ ಒಪಿನಿಯನ್ ತೊಗೋಬೇಕು, ಲೀಗಲ್ ನೋಡ್ಕೋಬೇಕು. ಆಮೇಲೆ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನಾನು ಯಾರಿಗೆ ಕೊಡ್ತಾ ಇದ್ದೀನಿ ಕಾಂಟ್ರಾಕ್ಟರ್. ಎಷ್ಟೋ ಜನ ಏನಾಗುತ್ತೆ, ಸುಮ್ಮನೆ ತುಂಬ ಜನ ಕಾಂಟ್ರಾಕ್ಟರ್ ಉಟ್ಕೊಂಡಿದ್ದಾರೆ. ಅವರು ಎಲ್ಲೆಲ್ಲಿ ಮುಂಚೆ ಪ್ರಾಜೆಕ್ಟ್ ಮಾಡಿದಾರ, ಆ ಕಾಂಟ್ರಾಕ್ಟರ್ ನಿಜಕ್ಕೂ 2-3 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದಾನ, ಅದನ್ನೆಲ್ಲ ಚಿಕ್ಕದು ನಾವು ನೋಡ್ಕೊಂಡ್ರೆ ನಿಜಕ್ಕೂ ರಿಯಲ್ ಎಸ್ಟೇಟ್ ಅಂತ ದೊಡ್ಡದೇನಲ್ಲ. ರಿಯಲ್ ಎಸ್ಟೇಟ್ ನಾಳೆ ನೀವು ಎಂಟ್ರಿ ಆಗ್ಬೋದು, ನಾಳೆ ನೀವು ಬಿಲಿಯನರ್ಸ್ ಆಗ್ಬೋದು, ಆನೆಸ್ಟ್ ಆಗಿ ನೀವು ಬಿಲಿಯನರ್ಸ್ ಆಗ್ಬೋದು. ಬಟ್ ಏನಪ್ಪ ಅಂದ್ರೆ ನಿಮ್ಮ ಬಾಯಾರಿಕೆ ಆಗಲಿ ಒಂದೇನಪ್ಪ ಅಂದರೆ, ನೀವು ಅದರಲ್ಲಿ ಯಾವುದು ನಾನು ಕಲಿಬೇಕಪ್ಪ ಅಂತಂದಾಗ, ಈಗ ನಮ್ಗೆ ಗೊತ್ತಿದೆ, ಕಾಲೇಜು ನಮ್ಮ ಜೀವನಕ್ಕೆ ತಗೊಂಡಾಗ ಅಥವಾ ಸ್ಕೂಲಲ್ಲಿ ತೊಗೊಂಡಾಗ ಕಲಿಬೇಕಂತಂದಾಗ ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ ಬರ್ತಾರೆ, ಫಸ್ಟ್ ಕ್ಲಾಸ್ ಬರ್ತಾರೆ, ಫೇಲ್ ಆಗ್ತಾರೆ. ನಾವು ಎಂಡ್ ಆಫ್ ದ ಡೇ ಫೇಲ್ ಆದವ್ರು ನಾವೇನು ಮಾಡ್ತೀವಿ ಗೊತ್ತಾ, ನಮ್ಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಆ ಸ್ಕೂಲು, ಆ ಕಾಲೇಜ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ. ತಪ್ಪು ನಂದಿರುತ್ತೆ, ಬಟ್ ಇನ್ನೊಬ್ರಿಗೆ ಬೆರಳು ಮಾಡಿ ತೋರಿಸೋದು ತುಂಬ ಈಜಿ. ಹಾಗೇನೆ ನಾಳೆ ಬಿಸ್ನೆಸ್ಸಲ್ಲಿ ನಾನು ಫೇಲ್ ಆದಾಗೂ ನಾನು ಇನ್ನೊಬ್ಬರು ಬೆರಳು ಮಾಡಿ ತೋರಿಸೋದು ಬೇಡ, ನನ್ನ ಮೇಲೆ ನಾನು ಬ್ಲೇಮ್ ತೊಗೋಬೇಕು. ಬಿಕಾಸ್ ಆಫ್ ಮೀ ದಟ್ ಬಿಸ್ನೆಸ್ ಇಸ್ ಗಾಟ್ ಫೇಲ್ ಅಂತೇಳಿ, ಅಷ್ಟೇ ಸಿಂಪಲ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ ಲೆಕ್ಕಕ್ಕೆ ಬರಲ್ಲ, ಏನು ಬರಲ್ರಿ. ನಾನು ಹೇಳ್ತೀನಲ್ಲ, ಇಲ್ಲ ಆಮೇಲೆ ನಾವು ಏನು ಮಾಡ್ತೀವಿ, ದೇವ್ರ ಮೇಲೆ ಸುಮ್ಮನೆ ಹೇಳ್ತೀವಿ, ಅವ್ನ ಟೈಮ್ ಸರಿ ಇತ್ತು, ನನ್ನ ಟೈಮ್ ಸರಿ ಇಲ್ಲ, ನಾನು ಕರೆಕ್ಟ್ ರೈಟ್ ಟೈಮ್ ಮಾಡಿಲ್ಲ, ರಾವ್ ಕಾಲ ನೋಡಿಲ್ಲ, ಗುಳಿ ಕಾಲ ನೋಡಿಲ್ಲ. ಯಾವ ಕಾಲನೂ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ, ನಮ್ಮ ಕಾಲ ಮೇಲೆ ನಾವು ಬಿಸ್ನೆಸ್ ಮಾಡಬೇಕು ಅಷ್ಟೇ.
ವಂಡರ್ಫುಲ್. ಈಗ ಗ್ರಾಹಕರ ದೃಷ್ಟಿಕೋನದಿಂದ ಪ್ರಶ್ನೆ ಕೇಳ್ತೀನಿ. ಹಿಂದೊಂದು ಕಾಲ ಇತ್ತು, ಏನಂದ್ರೆ ಲ್ಯಾಂಡ್ ತಗೋಬೇಕು, ಅದ್ರ ಮೇಲೆ ಮನೆ ಕಟ್ಟಿಸ್ಬೇಕು, ಆ ಪ್ರಾಪರ್ಟಿ ಆದ್ರೆ ಗುಡ್, ಫ್ಲಾಟ್ ಆಕಾಶನೂ ಅಲ್ಲ ಭೂಮಿನೂ ನಮ್ದಲ್ಲ ಅಂತ. ಆದ್ರೆ ಈಗ ಹೆಂಗ್ ಬಂದಿದೀವಿ ಅಂದ್ರೆ ಒಂದು ಗೇಟೆಡ್ ಕಮ್ಯುನಿಟಿ ಸಿಗುತ್ತೆ, ಅಂಡರ್ ಒನ್ ರೂಫ್ ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ, ಮೋಸ್ಟ್ ಸೇಫೆಸ್ಟ್ ಅಂತ ಜನ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರುವಾಗಿದ್ದಾರೆ, ಎಸ್ಪೆಷಲಿ ಬೆಂಗಳೂರಿನಂತಹ ಸಿಟಿಗಳಲ್ಲಿ. ಬೆಂಗಳೂರಿನಲ್ಲಂತೂ ಅಪಾರ್ಟ್ಮೆಂಟ್ಗಳು ಚಿರಪರಿಚಿತ, ಬೆಳ್ಕೊಂಡು ಹೋಗ್ತಾನೆ ಇದೆ. ಆದ್ರೆ 2 ಟೈರ್ ಸಿಟಿ ಬಗ್ಗೆ ಮಾತಾಡೋಣ. 2 ಟೈರ್ ಸಿಟೀಸ್ ಅಲ್ಲಿ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ ಸಿಟೀಸ್ ಅಲ್ಲಿ ಇವಾಗ ಜಾಸ್ತಿ ಆಗಿದೆ, ಅದು ಅಂದ್ರೆ ಯಾವ ಸಿಟೀಸ್ ಅಲ್ಲಿ ಅದು ಬಳಕೆ ಜಾಸ್ತಿ ಆಗಿದೆ, ಫ್ಲಾಟ್ಗಳ ಬಳಕೆ ಜಾಸ್ತಿ ಆಗಿದೆ? ನೀವು ಕರ್ನಾಟಕದಲ್ಲಿ ತಗೊಂಡಾಗ ಇವತ್ತು ಡಿಸ್ಟಿಕ್ ಲೆವೆಲಲ್ಲಿ ಆಲ್ರೆಡಿ ಅಪಾರ್ಟ್ಮೆಂಟ್ ಬರ್ತಾ ಇದ್ದಾವೆ. ನೀವು ಹುಬ್ಳಿ ತಗೊಳ್ಳಿ, ಬೆಳಗಾಂ ತಗೊಳ್ಳಿ, ಗುಲ್ಬರ್ಗ ತಗೊಳ್ಳಿ, ದಾವಣಗೆರೆ ತಗೊಳ್ಳಿ, ಮೈಸೂರು ತಗೊಳ್ಳಿ, ಮಂಗಳೂರು ತಗೊಳ್ಳಿ, ಇವೆಲ್ಲ ಪ್ಲೇಸಲ್ಲಿ ಆಲ್ರೆಡಿ ಅಪಾರ್ಟ್ಮೆಂಟ್ ಬರ್ತಾ ಇದೆ. ಜನಗಳಿಗೆ ಏನಾಗಿದೆ, ಇವತ್ತು ಅಪಾರ್ಟ್ಮೆಂಟ್ ಅಂತ ಬೆಂಗಳೂರು ಅಂತ ತೊಗೊಂಡಾಗ ಎಷ್ಟೋ ಜನ ನೀವು ಆವಾಗಲೇ ಯೂಸ್ ಮಾಡಿದ್ರೆ ಸೇಫ್ಟಿ ಅಂತೇಳಿ, ಒಂದು ಸೇಫ್ಟಿ. ಎರಡನೇದು ಇವತ್ತು ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಇಂಡಿವಿಜುವಲ್ ಹೌಸ್ಗಿಂತ ಎಷ್ಟೋ ಜನ ನನ್ನ ಹತ್ರ ನಾನು ನೋಡ್ತಾ ಇದ್ದೀನಿ, ಇಂಡಿವಿಜುವಲ್ ಹೌಸ್ ಇದ್ದರೂ ಅದು ಬಿಟ್ಟು ಅಥವಾ ಸೇಲ್ ಮಾಡಿ ಅಥವಾ ರೆಂಟ್ ಕೊಟ್ಟು ಬಂದು ಅಪಾರ್ಟ್ಮೆಂಟ್ಲಿ ಇರ್ತಾ ಇದ್ದಾರೆ. ದ ರೀಸನ್ ಏನಪ್ಪ ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಥರ. ಅಪಾರ್ಟ್ಮೆಂಟ್ ಅಂದರೆ ಇಸ್ ಬಿಕಮ್ ಎ ಜಾಯಿಂಟ್ ಫ್ಯಾಮಿಲಿ. ಈಗ ನಿಮಗೆಲ್ಲ ಮುಂಚೆ ಹಳೆ ಕಾಲದ ಗೊತ್ತಿದೆ, ಒಂದೊಂದು ಮನೆಯಲ್ಲಿ 50 ಜನ 60 ಜನ 40 ಜನ ಇರ್ತಾ ಇದ್ರು. ಇವತ್ತು ಒಂದು ಕಾಂಪೌಂಡ್ ಒಳಗಡೆ 100 ಜನ 200 ಜನ 1000 ಜನ ಇರ್ತಾರೆ. ಅವ್ರು ಯಾವುದೋ ಒಂದು ಗ್ಯಾದರಿಂಗ್ ಮಾಡ್ತಿರ್ತಾರೆ, ಯಾವುದೋ ಒಂದು ಫಂಕ್ಷನ್ ಮಾಡ್ತಿರ್ತಾರೆ, ಎಲ್ಲರೂ ಡಿಸ್ಕಸ್ ಮಾಡ್ತಾರೆ. ಎಲ್ಲೆಲ್ಲೋ ಬಂದಿರ್ತಾರೆ, ಬಟ್ ಆ ಫಂಕ್ಷನ್ ಅಂತ ಬಂದಾಗ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಹಾಗಾಗಿ ಬಟ್ ಸೆಕೆಂಡ್ ಟೈರ್ ಸಿಟಿ ಅಂತ ಬಂದಾಗ ಹುಬ್ಳಿ ನಡೀತಾ ಇದೆ. ಈಗ ನಾವು ಒಂದು ಹುಬ್ಳಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಹುಬ್ಳಿಯಲ್ಲಿ ಅಪಾರ್ಟ್ಮೆಂಟು ಮಾಡ್ತಾ ಇದೀವಿ, ವಿಲಾನು ಮಾಡ್ತಾ ಇದೀವಿ, ಪ್ಲಸ್ ಸೈಟು ಮಾಡ್ತಾ ಇದ್ದೀನಿ. ಜನಗಳಿಗೆ ಏನಾಗಿದೆಪ್ಪ ಅಂದರೆ, ಈಗೆಲ್ಲೋ ಒಂದು ಕಡೆ ನಾನೀಗ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ನಾನು ಹುಟ್ಟೂರು ಹುಬ್ಳಿ ಎಕ್ಸಾಂಪಲ್. ನನ್ನ ಎಕ್ಸಾಂಪಲ್ ನಂದೊಂದು ಮನೆ ಇರಬೇಕಪ್ಪ ಹುಬ್ಳಿಯಲ್ಲಿ, ನನ್ನ ಹುಟ್ಟೂರಲ್ಲಿ ಒಂದು ಮನೆ ಇರಬೇಕಪ್ಪ. ಆತನ ಜನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಹುಬ್ಳಿ, ಮೈಸೂರು, ಮಂಗಳೂರು, ಗುಲ್ಬರ್ಗ, ದಾವಣಗೆರೆ, ಬೆಳಗಾಂ, ಯಾವುದೇ ಡಿಸ್ಟ್ರಿಕ್ಟ್ ತಗೊಳ್ಳಿ, ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂದಾಗಿದೆ. ಓಕೆ, ಸೊ ಅಪಾರ್ಟ್ಮೆಂಟ್ ಒಬ್ಬ ಗ್ರಾಹಕನ ದೃಷ್ಟಿಕೋನದಿಂದ ಏನೇನು ಫೀಚರ್ಗಳನ್ನ ನೋಡ್ಬೇಕು? ಅಮ್ಯುನಿಟೀಸ್, ಕಣ್ಣು ಕೋರೈಸೋ ಅಮ್ಯುನಿಟೀಸ್ ಕೊಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅಂತಾರೆ, ಜಿಮ್ ಅಂತಾರೆ, ಯೋಗಾ ಅಂತ ಹೇಳ್ತಾರೆ, ಡಾನ್ಸ್ ರೂಮ್ ಇದೆ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಗ್ರಾಹಕನಾಗಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ, ನಾನು ಒಂದು ಫ್ಲಾಟ್ ಕೊಂಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ 5 ಪಾಯಿಂಟ್ಸ್ ಏನೇನು ಗಮನ ಹರಿಸಲೇಬೇಕು? ಒಂದು, ಫಸ್ಟ್ ಪ್ರೈಸ್. ಆಮೇಲೆ ಆ ಬಿಲ್ಡರು ಎಷ್ಟು ವರ್ಷದಿಂದ ಫೀಲ್ಡಲ್ಲಿ ಇದ್ದಾರೆ, ಆ ಬಿಲ್ಡರು ನಿಜಕ್ಕೂ ಎಷ್ಟು ಮನೆಗಳು ಅಥವಾ ಎಷ್ಟು ಹೌಸಸ್ ಎಷ್ಟು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದಾರೆ. ಥರ್ಡ್ ಬಂದ್ಬಿಟ್ಟು ಒಬ್ಬ ಬಿಲ್ಡರು ಆಲ್ರೆಡಿ ಇಷ್ಟು ವರ್ಷದಿಂದ ಇದ್ದಾನೆ ಅಂದರೆ ಅವರೆಲ್ಲ ಲೀಗಲ್ ಎಲ್ಲ ಸ್ಕೂಟ್ನಿ ಮಾಡಿರ್ತಾರೆ. ಮೂರನೇದು, ಇವ್ರು ಯಾವ ಬ್ಯಾಂಕಲ್ಲಿ ಟೈಪ್ ಆಗಿದ್ದಾರೆ, ನನಗೆ ಲೋನ್ ಎಷ್ಟು ಸಿಗುತ್ತೆ. ಇವತ್ತೇನಾಗಿದೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿದ ಹಾಗೆ ಸಿಬಿಲ್ ಸ್ಕೋರ್, ಎಲ್ಲೋ ಒಂದು ಕ್ರೆಡಿಟ್ ಕಾರ್ಡು ಅಥವಾ ಪರ್ಸನಲ್ ಲೋನಲ್ಲಿ ಎಲ್ಲೋ ಒಂದು ಕಡೆ ಸ್ಮಾಲ್ ಸ್ಕೋರ್ಸ್ ಇದರಲ್ಲಿ ನಮ್ಮದು ಲೋನ್ ರಿಜೆಕ್ಟ್ ಆಗ್ತಾ ಇರುತ್ತೆ. ಈಗ ನಮ್ಮದು ಬ್ರ್ಯಾಂಡ್ ಇರೋದ್ರಿಂದ ಕೆಲವೊಂದು ಸ್ಮಾಲ್ ಚಿಕ್ಕದು ಒಂದು ಮಿಸ್ಟೇಕ್ ಇದ್ರೂ ಕೆಲವು ಬ್ಯಾಂಕಲ್ಲಿ ಹೇಳಿ ಇದನ್ನು ಮಾಡಿ ಅವ್ರು ಲೋನ್ ಕೊಡಿಸ್ತಾ ಇರ್ತೀವಿ. ಓಕೆ, ಫೋರ್ತ್ ಅಂತ ಬಂದಾಗ ನಾನು ಯಾವ ಲೊಕೇಶನ್ ನಾನು ಸೂಟೇಬಲ್, ನನ್ನ ಮಕ್ಕಳ ಸ್ಕೂಲು, ಎಜುಕೇಷನ್ಗೆ, ಅಥವಾ ನನ್ನ ಕಂಪ್ನಿಗೆ ನಿಯರ್ ಬೈ ಯಾವ ಪ್ರಾಜೆಕ್ಟ್ ಇದೆ. ಈಗ ನಮ್ದಂತ ತೊಗೊಂಡಾಗ 4 ಭಾಗದಲ್ಲಿ ಒಂದು ಪ್ರಾಜೆಕ್ಟ್ ಇದ್ದಾರೆ. ಈಗ ಸೌತಲ್ಲೇ ತೊಗೋಬೋದು, ನಾರ್ತಲ್ಲೇ ತೊಗೋಬೋದು, ಈಸ್ಟಲ್ಲೇ ತೊಗೋಬೋದು, ವೆಸ್ಟಲ್ಲೇ ತೊಗೋಬೋದು. ಓಕೆ, ಅದು ಆದಮೇಲೆ ಈಗ ನಾಳೆ ಎಲ್ಲೋ ಒಂದು ಕಡೆ ಮೆಟ್ರೋ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಮೆಟ್ರೋ, ಬಸ್ ಸ್ಟ್ಯಾಂಡು, ಅದು ಕನೆಕ್ಟಿವಿಟಿ. ಹಾಗಾಗಿ ಒಬ್ಬ ಕಸ್ಟಮರ್ ಎಲ್ಲ ನೋಡಬೇಕಾದದ್ದು ಏನಪ್ಪ ಅಂದರೆ, ನನಗೆ ನನ್ನ ಬಜೆಟ್ ಒಳಗಡೆ ನನಗೆ ಮನೆ ಸಿಗುತ್ತಾ, ಫಸ್ಟ್ ಬರೋದು ನನ್ನ ಬಜೆಟ್ ಒಳಗಡೆ ನನ್ನ ಮನೆ ಬರುತ್ತಾ, ನನಗೆ ಲೋನ್ ಸಿಗುತ್ತಾ, ಇದೆಲ್ಲ ಆಗಿಬಿಟ್ರೆ ಲೀಗಲ್ಲು. ಆಮೇಲೆ ರೇರಾ, ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಮುಂಚೆ ರೇರಾ ಬಂದ್ಬಿಟ್ಟು ಪಬ್ಲಿಕ್ ಡಾಕ್ಯುಮೆಂಟ್. ಇವತ್ತು ನೀವು ಲೀಗಲ್ ಫೈಲೇ ಬೇಕಾಗಿಲ್ಲ. ರೇರಾದಲ್ಲಿ ನಂದು ಒಂದು ಪ್ರಾಜೆಕ್ಟ್ ಹೊಡೆದ್ರೆ ನಿಮ್ಗೆ ಎಂಟೈರ್ ಡಾಕ್ಯುಮೆಂಟ್ ಸಿಕ್ಬಿಡುತ್ತೆ ಅಲ್ಲಿ, ಯಾವ್ದು ಅಪ್ರೂವ್ ಆಗಿದೆ, ಯಾವ್ದು ಇದಾಗಿದೆ, ಕನ್ಸ್ಟ್ರಕ್ಷನ್ ಯಾವ ನಡೀತಿದೆ. ಯಾಕೆ ನಾವು ಕ್ವಾರ್ಟರ್ಲಿ ಫೈಲ್ ಮಾಡ್ತಾ ಇರ್ಬೇಕಲ್ಲಿ. ಹಾಗಾಗಿ ಕಸ್ಟಮರ್ ಮುಂಚೆ ಆದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಿದೆ, ಎಷ್ಟೋ ಜನ ಪ್ರಾಜೆಕ್ಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೋ ಒಂದು ಕಡೆ ಪ್ರಾಜೆಕ್ಟ್ ಮಾಡಿಲ್ಲ, ಅವ್ರಿಗೆ ಲ್ಯಾಂಡ್ ಸಿಕ್ಕಿಲ್ಲ. ಎಷ್ಟೋ ಜನ ನನ್ನ ಹತ್ರ ಬಂದ ಕಣ್ಣೀರು ಹಾಕಿದ ಹಿಸ್ಟ್ರಿಗಳಿದ್ದಾವೆ. ಸರ್, ನಾನು ಒಂದು 10 ವರ್ಷ ಮುಂಚೆ ಲೇಔಟ್ ತೊಗೊಂಡಿದ್ದೆ, ಇವತ್ತು ಆ ಲೇಔಟ್ ಇಲ್ಲ, ಅಲ್ಲಿ ಬೇರೆ ಏನೋ ಬಂದಿದೆ. ಹಾಗಾಗಿ ಅದು ಚಿಕ್ಕ ಮಿಸ್ಟೇಕ್ನ ಇವತ್ತು ಗ್ರಾಹಕರು ಯಾರು ಮಾಡೋದು ಬೇಡ. ಫಸ್ಟ್ ನಾವು ನೋಡಬೇಕಾಗಿದ್ದು ನನ್ನ ಬಜೆಟ್, ಆ ಬಿಲ್ಡರ್ ಎಷ್ಟು ವರ್ಷದಲ್ಲಿ ಫೀಲ್ಡಲ್ಲಿ ಇದ್ದಾರೆ, ಅವ್ರು ನಿಜಕ್ಕೂ ಪ್ರಾಜೆಕ್ಟ್ ಮಾಡಿದಾರೋ ಮಾಡಿಲ್ವೋ ಅಷ್ಟು ನೋಡ್ಕೊಂಡ್ರೆ ಸಾಕು. ಮಿನಿಮಮ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು? ಅಟ್ಲೀಸ್ಟ್ ನಾನು ಹೇಳೋದು, ಇವತ್ತು ಯಾವುದೇ ಒಂದು ಬ್ರ್ಯಾಂಡ್ ಅಂತ ಬಂದಾಗ ಅಥವಾ ನಂದಂತಲ್ಲ ಬೇರೆ XYZ ನೋಡಿದ್ರು ಅಟ್ಲೀಸ್ಟ್ ಒಂದು 10 ವರ್ಷ ಇದಾನ ಬಿಸ್ನೆಸ್ಸಲ್ಲಿ. 10 ವರ್ಷದಲ್ಲಿ ಎಷ್ಟು ಮನೆ ಡೆಲಿವರ್ ಮಾಡಿದ್ದಾರೆ, 10 ವರ್ಷದಿಂದ ಇವರು ಏನೇನಿದೆ ಮಾರ್ಕೆಟಲ್ಲಿ. ನಿಜಕ್ಕೂ ಪಾಸಿಟಿವ್ ಯಾವುದೇ ವ್ಯಕ್ತಿ, ನಾನು ಕುಂತರೂ ಮಾತಾಡ್ತಾರೆ, ನಿಂತರೂ ಮಾತಾಡ್ತಾರೆ, ದಟ್ ಇಸ್ ಸೆಕೆಂಡ್ರಿ.
100ಕ್ಕೆ 100 ಯಾರು ಪಾಸಿಟಿವ್ ಮಾತಾಡಲ್ಲ. 100ರಲ್ಲಿ ಒಂದು 2%, 3% ನೆಗೆಟಿವ್ ಮಾತಾಡ್ತಾರೆ. ಬಟ್ 99% ನೆಗೆಟಿವ್ ಮಾತಾಡಬಾರ್ದು, 95% ನೆಗೆಟಿವ್ ಮಾತಾಡಬಾರ್ದು. 95% ನೆಗೆಟಿವ್ ಮಾತಾಡಿದ್ರೆ ಯಾರು ಹೋಗ್ಬೇಡ್ರಿ. 2-3% ನೆಗೆಟಿವ್ ಮಾಡಿದ್ರೆ ನೋ ಇಶ್ಯೂಸ್. ಅದು ಕಾಮನ್, ಅದು ಎಲ್ಲರ ಲೈಫಲ್ಲಿ ಇದ್ದಿದೆ. ಚಿಕ್ಕವ್ರ ಬಗ್ಗೆನೂ ಮಾತಾಡ್ತಾರೆ, ದೊಡ್ಡವ್ರ ಬಗ್ಗೆನೂ ಮಾತಾಡ್ತಾರೆ. ಹಾಗೆ ಅಂತೆಲ್ಲ ನೋಡಿಕೊಂಡು ಒಬ್ಬ ಗ್ರಾಹಕರು ಕರೆಕ್ಟಾಗಿ ಒಂದು ಪ್ಲೇಸ್ನ ಚಾಯ್ಸ್ ಮಾಡಿದ್ರೆ ಯಾರ ಹತ್ರ ಆದರೂ ಹೋಗಿ ಮನೆ ತೊಗೋಬೋದು ಅವರು. ವಂಡರ್ಫುಲ್. ಇದರ ಮುಂದುವರೆದ ಭಾಗವಾಗಿ ನಾನು ಈಗಲೇ ನಿಮ್ಮ ಹತ್ರ ಅಪ್ಲಿಕೇಶನ್ ಆಗ್ಬಿಡ್ತಾ ಇದ್ದೀನಿ. ಒಂದು ಲಾಂಗ್ ಪಾಡ್ಕಾಸ್ಟ್ ಅನ್ನ ನಾವು ಮಾಡೋಣ. ಯಾರ್ಯಾರು ಉದ್ಯಮದಾರರಿದ್ದಾರೋ, ಯಾರ್ಯಾರು ಗ್ರಾಹಕರಿದ್ದಾರೋ ಅವರ ಜೊತೆಗೆ ನಿಮ್ಮ ಜೀವನದ ಇನ್ನಷ್ಟು ಸ್ಫೂರ್ತಿದಾಯಕ ವಿಷಯಗಳನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕೆ ನೀವು ಅವಕಾಶ ಕೊಡ್ಬೇಕು ನಮಗೆ. ಗ್ಯಾರಂಟಿ. ನೆಕ್ಸ್ಟ್ ಡೇಟ್ ಯಾವ್ದು ಕೊಡ್ತೀರೋ ಅವತ್ತು ಬರ್ತೀನಿ. ಇನ್ನಷ್ಟು ಬಿಲಿಯನಿಯರ್ ಸೀಕ್ರೆಟ್ಗಳನ್ನ ನಾನು ನಿಮ್ಮಿಂದ ತಗೊಳ್ಳೋದಿದೆ. ಅದಕ್ಕಿಂತ ಮುಂಚೆ ನೀವು ನನಗೆ ಪಾಯಿಂಟ್ಸ್ ಮಾಡಿ ಅದಕ್ಕೆ ಏನೇನಂತ ಹೇಳಿ, ಬಿಲಿಯನರ್ಸ್ ಅಂದ್ರೆ ಏನಂತ ಹೇಳಿ, ಎಷ್ಟು ಜೀರೋ ಬರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ದಯಾನಂದ್ ಅವರೇ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ದಯಾನಂದ್ ಅವರ ಜೀವನವೇ ಒಂದು ಸ್ಫೂರ್ತಿ. ಯಾವುದೂ ಅಸಾಧ್ಯವಲ್ಲ ಅನ್ನೋದಕ್ಕೆ ಅವರೊಂದು ದೊಡ್ಡ ಉದಾಹರಣೆ. ಹಾಗೆ ಅವರ DS Max ಪ್ರಾಜೆಕ್ಟ್ಗಳಿದೆಯಲ್ಲ, ಕೇವಲ 30-35 ಲಕ್ಷದಲ್ಲೂ ಕೂಡ ಒಂದು ಒಳ್ಳೆ ಲಕ್ಸುರಿ ಫೀಲ್ ಇರುವಂತಹ ಅಪಾರ್ಟ್ಮೆಂಟ್ಗಳು ವಿತ್ ಆಲ್ ಎಮ್ಯುನಿಟೀಸ್ನ ಕೊಡ್ತಾ ಇದ್ದಾರೆ. ಇನ್ನೂ ಹಲವಾರು ಪ್ರಾಜೆಕ್ಟ್ಗಳು ಕೂಡ ಈಗಾಗಲೇ ಆರಂಭ ಆಗಿವೆ. ಮುಂದಿನ ದಿನಗಳಲ್ಲಿ ಅವರ ಜೀವನದ ಇನ್ನಷ್ಟು ರಹಸ್ಯಗಳನ್ನು ಭೇದಿಸೋ ಪ್ರಯತ್ನ ನಾವು ಮಾಡ್ತೀವಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.